ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्। ॐ नमः श्रीतुलसीदास सद्वरिष्ठाय धीमते पूरितं हृदयं येन रामप्रेमामृतेन मे। नीलाम्बुजश्यामलकोमलाङ्गं सीतासमारोपितवामभागं पाणौ महानायकचारुचापं नमामि रामं रघुवंशनाथम्। अतुलितबलधामं हेमशैलाभतेहं धनुजवनकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि। रघुपतिप्रियभक्तं वातजातं नमामि। कोदंड राम पाहि कोदंड राम, पट्टाभिराम पाहि पट्टाभिराम। दशरथ सुत प्रभु राजा राम, कौसल्या सुत विभो सीता राम। जानकी जीवन राजा राम, ज्ञान गोचर सीता राम। कोदंड राम पाहि कोदंड राम, पट्टाभिराम पाहि पट्टाभिराम। श्याम शरीर राजा राम, कामितार्थप्रद सीता राम। इनकुल तिलक राजा राम, घन महिमामय सीता राम।
कोदंड राम पाहि कोदंड राम पट्टाभिराम पाहि पट्टाभिराम रावणनाशक राजा राम विभीषण पालक सीताराम हनुमद्वंदित राजा राम मनुकुलोत्तम सीताराम कोदंड राम पाहि कोदंड राम पट्टाभिराम पाहि पट्टाभिराम राम सुत्राम राक्षस भीमा राम निस्सीमा रविकुल सोमा शेषशयन हरि राजा रामा केशवदासनुत सीतारामा कोदंड राम पाहि कोदंड राम पट्टाभिराम पाहि पट्टाभिराम कोदंड राम कोदंड राम पट्टाभिराम पाहि पट्टाभिराम कोदंड राम पट्टाभिराम कोदंड राम पाहि कोदंड राम पट्टाभिराम पाहि पट्टाभिराम पट्टाभिराम पाहि पट्टाभिराम श्री राम जय जय राम ओम श्री राम जय जय राम ओम श्री राम जय जय राम ओम श्री राम जय जय राम ओम
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ. ಜಯ ಜಯ ರಾಮ ಓಂ. ಜಯ ಜಯ ರಾಮ ಓಂ. ಶ್ರೀರಾಮಚಂದ್ರ ಭಗವಾನ ಕೀ ಜಯ. ಶ್ರೀ ತುಳಸಿದಾಸ ವಿರಚಿತ ಸುಂದರ ಕಾಂಡದ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಉದ್ವೇಗದಿಂದ ಆತಂಕದಿಂದ ಮಂಡೋದರಿ ತನಗೆ ಬಂದಂತಹ ಸುದ್ದಿಯನ್ನು ಆಧರಿಸಿ ರಾವಣನಿಗೆ ತನ್ನದೇ ಆದಂಥ ಶೈಲಿಯಲ್ಲಿ ಈ ಯುದ್ಧ ಎಲ್ಲ ಬೇಡ, ಆ ಸೀತೆಯನ್ನು ವಾಪಸ್ ಕೊಟ್ಬಿಡು, ಮಂತ್ರಿಗಳ ಜೊತೆ ಕಳಿಸಿಕೊಡು, ನಮಗಿದರ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಒಬ್ಬ ವ್ಯಕ್ತಿಯ ಸ್ವಾರ್ಥದಿಂದ ಇಡೀ ಸಮಾಜಕ್ಕೆ ಒಂದು ವೇಳೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅದನ್ನು ಬಿಡೋದೇ ಸೂಕ್ತ, ಬೇಡ ಅಂಥೇಳಿ ಭಾಳ ಪರಿಪರಿಯಾಗಿ ಹೇಳಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾಳೆ ಮಂಡೋದರಿ. ಅವಳಿಗೆ ಗೊತ್ತಿತ್ತು ರಾವಣ ಏನು ಹೇಳಿದ್ದು ಕೇಳೋದಿಲ್ಲ ಅಂಥೇಳಿ. ಆದರೆ ಮಂಡೋದರಿ ಮೇಲೆ ರಾವಣನಿಗೆ ಬಹಳ ಒಂದು ಪ್ರೀತಿ. ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಹೇಳ್ತಾನೆ, ಈ ಹೆಂಗಸರಿಗೆ ಭಯ ಜಾಸ್ತಿ, ಅಂಥದ್ದೇನಾಗೋದಿಲ್ಲ. ಆದರೂ ಕೂಡ ಅವಳು ಹೇಳ್ತಾಳೆ, ಯಾವುದಕ್ಕೂ ಒಂದು ಸರಿ ಪಂಡಿತರುಗಳು, ತಿಳಿದವರು, ವಿದ್ವಾಂಸರನ್ನು ಕುರಿತು ಚರ್ಚೆ ಮಾಡಿ ಆಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದೊಂದು ಕೊನೆಯ ಆಸೆ ಅವಳಿಗೆ. ಯಾಕೆಂದರೆ ಸಾಮಾನ್ಯವಾಗಿ ಪಂಡಿತರುಗಳು ವಿವೇಕಿಗಳಾಗಿರ್ತಾರೆ, ವಿವೇಕಿಗಳಾಗಿರಬೇಕು, ಅಂಥವರನ್ನು ಪಂಡಿತರು ಅಂತ ಹೇಳಿ ಕರೀತಾರೆ. ಅವ್ರು ಹೇಳಿದ ಮಾತನ್ನಾದರೂ ಅಟ್ಲೀಸ್ಟ್ ಇವನು ಕೇಳ್ತಾನೆ ಅಂತಕ್ಕಂಥ ಒಂದೇ ಒಂದು ಭಾವ. ಆದರೆ ಕರೀತಾನೆ ಎಲ್ಲರನ್ನೂ ಕೂಡ. ನಾವು ನೆನ್ನೆ ಚಿಂತನೆ ಮಾಡ್ತಾ ಇದ್ದೆವು, ಮಂತ್ರಿ, ವೈದ್ಯ ಮತ್ತು ಗುರು ಇವರು ಯಾವಾಗಲೂ ಕೂಡ ಅಷ್ಟೇ ಸತ್ಯವನ್ನು ಹೇಳಬೇಕು. ಒಂದು ವೇಳೆ ಮಂತ್ರಿ ಅಂತಕ್ಕಂಥವನು ಸತ್ಯವನ್ನು ಹೇಳದೇ ಇದ್ದರೆ, ಕೇವಲ ರಾಜನಿಗೆ ಇಷ್ಟವಾಗ್ತಕ್ಕಂತಹ ಮಾತುಗಳನ್ನು ಮಾಡಿದರೆ ಅವರು ಸಮಾಜಕ್ಕೆ ಕಂಟಕರಾಗ್ತಾರೆ, ಸಮಾಜವನ್ನು ನಾಶ ಮಾಡಿದ ಕೀರ್ತಿ ಅನ್ನುವಂಥದ್ದು ಅವರಿಗೆ ಬರುತ್ತೆ. ವೈದ್ಯ ರೋಗದ ತೀವ್ರತೆಯನ್ನು ಅರಿದು ಕೂಡ ಅದರ ತೀವ್ರತೆಯನ್ನು ಇದರಿಂದ ಏನಾಗುತ್ತೆ ಅನ್ನುವಂತಹ ವಿವೇಕವನ್ನು, ಸರಿಯಾದ ತಿಳುವಳಿಕೆಯನ್ನು ಒಂದು ವೇಳೆ ಅವನು ರೋಗಿಗೆ ಕೊಡದೇ ಇದ್ದರೆ ಅವನಿಂದಲೂ ಕೂಡ ಅಪರಾಧವಾಗ್ತದೆ. ಗುರು ಯಾವ ವ್ಯಕ್ತಿ ಹತ್ತಿರ ಬಂದಿದ್ದಾನೆ, ನನಗೆ ಜ್ಞಾನ ಬೇಕು ಅನ್ನುವಂಥ ರೀತಿಯಲ್ಲಿ ಅಂಥವನಿಗೆ ಜ್ಞಾನವನ್ನು ಕೊಡದೇ ಇದ್ದರೆ, ಅಂಥವನಿಗೆ ಸರಿಯಾದ ವಿವೇಕವನ್ನು ಕೊಡದೇ ಇದ್ದರೆ, ಸರಿಯಾದ ಮಾರ್ಗವನ್ನು ತೋರಿಸದೇ ಇದ್ದರೆ ಅದು ಕೂಡ ಅಪರಾಧವಾಗ್ತದೆ. ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಯಾವಾಗ ಒಬ್ಬ ಅಧಿಕಾರಿಯ ಬಳಿ, ಒಬ್ಬ ರಾಜನ ಬಳಿ, ಒಬ್ಬ ಹಿರಿಯ ಶ್ರೀಮಂತ ವ್ಯಕ್ತಿಯ ಬಳಿ ವ್ಯಕ್ತಿ ಹೋಗ್ತಾನೋ, ಯಾವುದು ಸತ್ಯವೋ ಅದನ್ನು ಮಾತಾಡೋದಿಲ್ಲ, ಯಾವುದು ಅವನಿಗಿಷ್ಟವೋ ಅದನ್ನು ಮಾತಾಡ್ತಾರಂತೆ.
ಯಾವಾಗ ರಾವಣ ಅವರ ಮುಂದೆ ಇಟ್ಟ ವಿಷಯವನ್ನು ಮಂತ್ರಿಗಳು ಎಲ್ಲರೂ ಪಂಡಿತರುಗಳು ತಮಾಷೆ ಮಾಡ್ತಾರಂತೆ. ಇದೇನಿದು, ಎಂತೆಂಥ ದೇವಾನುದೇವತೆಗಳ ಜೊತೆ ಯುದ್ಧ ಮಾಡಲಿಕ್ಕೆ ಹೋದಾಗಲೇ ನಾವು ಈ ರೀತಿಯೆಲ್ಲ ಏನೂ ಚಿಂತನೆ ಚರ್ಚೆ ಮಾಡಿಲ್ಲ. ಇದೇನು ಒಬ್ಬ ಹುಲುಮಾನವ, ಯಾರು ಕೋತಿಗಳು ಪ್ರಾಣಿಗಳು, ಅವುಗಳ ಜೊತೆ ಯುದ್ಧ ಮಾಡಲಿಕ್ಕೆ ಹೋಗುವಾಗ ನಾವು ಈ ಥರದ ಚರ್ಚೆ ಚಿಂತನೆ ಯಾಕೆ? ಏನನ್ನ ಮಾತಾಡಿದರೆ ರಾಜನಿಗೆ ಖುಷಿ ಆಗುತ್ತೆ, ಏನನ್ನ ಮಾತಾಡಿದ್ರೆ ಅವನಿಗೆ ಸಂತೋಷವಾಗುತ್ತೆ, ಅದನ್ನು ಮಾತಾಡ್ತಾ ಇದ್ರು ಎಲ್ಲರೂ ಕೂಡ. ಎಲ್ಲರ ಅಂತಃಕರಣದೊಳಗೂ ಕೂಡ ಒಂದು ದುಗುಡ ಇತ್ತು. ಯಾಕೆ? ಹನುಮಂತ ಏನು ಒಂದು ಬೆಂಕಿಯನ್ನು ಹಚ್ಚಿ ಹೋಗಿದ್ದ, ಇನ್ನೂ ಬೆಂಕಿ ಅನ್ನೋಂಥದ್ದು ಆರಿಲ್ಲ. ಇನ್ನೂ ಎಷ್ಟೋ ಮನೆಗಳು ಸುಡ್ತಾನೇ ಇವೆ. ಮನೆಗಳು ಸುಡೋದು ನಿಂತಿದ್ರೂ ಕೂಡ ಎಲ್ಲರ ಹೃದಯ ಸುಡ್ತಾ ಇದೆ ಒಳಗಡೆಗೆ. ಒಂದು ಕಪಿ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಇಡೀ ರಾಮನ ಸೈನ್ಯ ಏನಾದರೂ ಬಂದರೆ ಏನಾದೀತು, ಏನಾಗಬಹುದು ಅಲ್ಲ? ಒಳಗಡೆಗೆ ಆಂತರಿಕವಾಗಿ ಭಯ. ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ರಾವಣನಿಗೆ ನಮಸ್ಕಾರ ಮಾಡ್ತಾನೆ. ಹೇ ಅಣ್ಣ, ನೀನು ನನಗೆ ತಂದೆ ಇದ್ದ ಹಾಗೆ. ಆದರೂ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇವರೇನು ಪಂಡಿತರುಗಳು ಹೇಳ್ತಾ ಇದ್ದಾರೆ ಇದು ಯಾವುದೂ ಸತ್ಯ ಅಲ್ಲ. ನಿನಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಸಹಕಾರವನ್ನು ಕೊಡೋದಿಲ್ಲ. ಯಾಕೆ? ಯಾವಾಗ ನಾವು ನ್ಯಾಯವಾದಂತಹ ರೀತಿಯಲ್ಲಿ ಸತ್ಯದ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ತೀವಿ, ಆವಾಗ ನಮಗೆ ಭಗವಂತನ ಒಂದು ಸಹಕಾರ ಇರುತ್ತೆ. ಯಾವಾಗ ನಮ್ಮ ಮಾರ್ಗವೇ ತಪ್ಪು, ಅವರ ಸಹಕಾರ ನಮಗಿರೋದಿಲ್ಲ. ಗಮನಿಸಿ ನೀವು, ಯಾವಾಗ ನಾನು ತಪ್ಪು ಮಾಡ್ತೀನಿ, ಯಾವಾಗ ನಾನು ಜಾರ್ತೀನಿ, ಯಾವಾಗ ನಾನು ಎಡುತ್ತೀನಿ, ಯಾವಾಗ ನಾನು ಅನ್ಯಾಯ ಅಧರ್ಮದ ಮಾರ್ಗದಲ್ಲಿ ಹೋಗ್ತೀನಿ, ನನ್ನ ಒಳಗಡೆನೇ ಒಂದು ಅಳಕಿರುತ್ತೆ. ನಾನೇ ಅಳ್ತಾ ಇರ್ತೀನಿ, ನಾನೇ ಗೋಳಾಡ್ತಾ ಇರ್ತೀನಿ. ಗಮನಿಸಿ ನೀವು, ವ್ಯಾವಹಾರಿಕ ಜಗತ್ತಿನಲ್ಲಿ ಒಂದು ಸರಿ ಬೇಕೋ ಬೇಡವೋ ಒಂದು ಸರಿ ಸುಳ್ಳು ಹೇಳ್ತೀವಿ. ಎಷ್ಟು ಭಯದಿಂದ ಜೀವನ ಮಾಡ್ತಾ ಇರ್ತೀವಿ. ಒಂದು ಸರಿ ತಪ್ಪು ಮಾಡ್ತೀವಿ ನಾವು, ಎಷ್ಟು ಭಯದಿಂದ ಜೀವನವನ್ನು ಮಾಡ್ತೀವಿ. ಬೇರೆ ಯಾರೋ ನಮ್ಮನ್ನು ಕೆಳಗಡೆ ಬೀಳಿಸೋದಿಲ್ಲ, ನನ್ನ ಮನಸ್ಸೇ ನನ್ನನ್ನು ಕೆಳಗೆ ಹಾಕುತ್ತೆ. ಎಷ್ಟೆಲ್ಲ ತಿಳಿಸಿ ಹೇಳಿದರೂ ಕೂಡ ವಿಭೀಷಣನ ಮಾತನ್ನು ಒಪ್ಪಲಿಲ್ಲ. ಸಿಟ್ಟು ಬಂತು ಅವನಿಗೆ, ರಾವಣನಿಗೆ. ನಿಜವಾಗ್ಲೂ ಹೇಳಬೇಕಂತಂದ್ರೆ ಒಬ್ಬ ಹರಿಭಕ್ತ, ಅವನೊಬ್ಬ ನಿಜವಾಗಿ ಕೂಡ ಏನಿದೆ ಅದನ್ನು ವಾಸ್ತವವನ್ನು ಹೇಳ್ತಕ್ಕಂಥವನು. ಅವನಿಗೆ ಗೊತ್ತಿತ್ತು ರಾವಣ ಏನು ಮಾಡ್ತಾನೆ, ಅವನ ವಿರುದ್ಧವಾದಂಥ ರೀತಿಯಲ್ಲಿ ಮಾತಾಡಿದರೆ ಅಂತ ಹೇಳಿ ಝಾಡಿಸಿ ಒದಿತಾನವನು. ತುಳಸಿದಾಸರು ಬಹಳ ಸುಂದರವಂಥ ಒಂದು ಮಾತನ್ನು ಹೇಳ್ತಾರೆ. ಎಂತಹ ಸಂದರ್ಭಗಳೇ ಬರಲಿ, ಒಬ್ಬ ಸಜ್ಜನನನ್ನು ಅಪಮಾನಿಸಬಾರದು, ಒಬ್ಬ ಸಜ್ಜನನನ್ನು ನಿಂದಿಸಬಾರದು, ಒಬ್ಬ ಸಜ್ಜನನನ್ನು ಅತ್ಯಂತ ಕೀಳು ದೃಷ್ಟಿಯಿಂದ ನಾವು ನೋಡಬಾರ್ದು. ಅದೊಂದು ಬಹಳ ದೊಡ್ಡ ಪಾಪ. ಬಹಳ ಬೇಸರವಾಗುತ್ತೆ ಅವನಿಗೆ, ವಿಭೀಷಣನಿಗೆ. ಯಾಕಂದರೆ ಎಲ್ಲರಿಗೂ ಗೊತ್ತದೆ, ಎಲ್ಲರ ಹೃದಯ ಹೇಳ್ತಾ ಇದೆ ವಿಭೀಷಣ ಏನು ಹೇಳ್ತಾ ಇದ್ದಾನೆ ಅದು ಸತ್ಯ ಅಂಥೇಳಿ. ಆದರೆ ಯಾರೂ ಕೂಡ ಎದುರುಗಡೆಯಿಂದ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಲ್ಲೇ ಒಬ್ಬ ಮಾಲ್ಯವಾನ್ ಅಂಥೇಳಿ ಒಬ್ಬ ಅತ್ಯಂತ ಬುದ್ಧಿವಂತನಾಗಿರ್ತಕ್ಕಂಥ ಮಂತ್ರಿ ಇದ್ದ. ಅವನಿಗೇನು ಅನ್ನಿಸ್ತೇನೋ ವಿಭೀಷಣನ ಮಾತನ್ನು ಕೇಳಿದ ಕೂಡಲೇ ತಕ್ಷಣವೇ ಎದ್ದು ನಿಂತ್ಕೊಂಡ. ಹೇ ಮಹಾರಾಜ್, ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಸತ್ಯ, ಅದೇ ನಿಜ, ಅದನ್ನೇ ಮಾಡೋದೇ ಒಳ್ಳೆಯದು. ಅನಾಯಾಸವಾಗಿ ಹೇಳಿಬಿಟ್ಟು ಅವನು. ರಾವಣನಿಗಿಷ್ಟು ಸಿಟ್ಟು ಬಂತು. ಇಂದ್ರಜಿತ್ ಇದ್ದ ಅಲ್ಲೇ. ಅವನು ಹೇಳ್ದ, ಅಪ್ಪ, ನಮ್ಮ ಮನೆ ಅನ್ನ ಉಂಡು, ಇಲ್ಲಿಯೇ ಬೆಳೆದು ಇಲ್ಲೇ ವಾಸ ಮಾಡಿಟ್ಕೊಂಡು ಇಲ್ಲೇ ಎಲ್ಲ ಸುಖಭೋಗಗಳನ್ನು ಭೋಗಿಸಿಕೊಂಡು ಯಾರೋ ಶತ್ರುವನ್ನು ಹೊಗಳ್ತಾ ಕೂತ್ಕೊಂಡಿದ್ದಾರೆ. ಇವರು ಇರಲಿಕ್ಕೆ ಯೋಗ್ಯರಲ್ಲ, ಇವರನ್ನು ಕೊಂದು ಹಾಕಬೇಕು. ರಾವಣ ಹೇಳ್ದ, ಇವರಿಬ್ಬರನ್ನು ಕೂಡ ಒದ್ದೋಡಿಸಿ, ಇಲ್ಲಿ ಇದ್ದುಕೊಂಡು ನನ್ನ ಶತ್ರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ದೀರಾ, ಅವನನ್ನು ಹೊಗಳ್ತಾ ಇದ್ದೀರಾ ನೀವು. ನಿಮ್ಗೆ ಅಷ್ಟು ಇಷ್ಟ ಇದ್ರೆ ಅಲ್ಲೇ ಹೋಗಿ ಅವನ ಜೊತೆಗಿರಿ, ಇಲ್ಲಿ ಹಾಕಿದ್ದೀರಾ. ಯಾವಾಗಲೂ ಅಷ್ಟೇ, ಅಹಂಕಾರ ಅನ್ನೋದು ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಬೆಳೆದು ನಿಂತಾಗ ಯಾರು ಏನೇ ಹೇಳಿ ನಾವು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನಾವು ಏನು ಮಾಡ್ತೀವಿ ಅದೇ ಸರಿ.
ನಾನೇನು ನುಡಿತೇನೆ ಅದೇ ಸತ್ಯ, ನಾನು ನಡೆದದ್ದೇ ದಾರಿ ಅಂತಕ್ಕಂಥ ಭಾವ ವ್ಯಕ್ತಿ ಅಂತಃಕರಣದ ಒಳಗಡೆ ಇರುತ್ತೆ. ಎಲ್ಲರ ಎದುರುಗಡೆಗೆ ರಾವಣ ವಿಭೀಷಣನನ್ನು ಒದ್ದಾಗ ವಿಭೀಷಣ ಏನು ಹೇಳ್ತಾನೆ? ಹೇ ರಾವಣ, ನೀನು ನನಗೆ ತಂದೆಯ ಸಮಾನ, ನೀನು ನನ್ನನ್ನು ಒದ್ದು ಒಳ್ಳೆ ಕೆಲಸ ಮಾಡಿದೆ. ಯಾಕೆ? ನನ್ನನ್ನು ಶ್ರೀರಾಮನ ಚರಣಗಳನ್ನು ಭಜಿಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದೀಯ. ಯಾಕಂದರೆ ಭಗವಂತನ ನಾಮಸ್ಮರಣೆ ಮಾಡೋದರಲ್ಲಿ ಒಂದು ಶ್ರೇಯಸ್ಸಿದೆ, ಒಂದು ಸುಖ ಇದೆ, ಒಂದು ಸಂತೋಷ ಇದೆ, ಒಂದು ನೆಮ್ಮದಿ ಅನ್ನುವಂಥದ್ದಿದೆ. ಇಲ್ಲಿ ಇದ್ಕೊಂಡು ನಾನು ಸಾಯೋದಕ್ಕಿಂತ ನಾನು ಅಲ್ಲಿ ಹೋಗ್ತೀನಿ, ಅವನ ಪಾದ ಪದ್ಮಗಳಲ್ಲಿರ್ತೀನಿ. ಗಮನಿಸಿ, ದುಷ್ಟರ ಜೊತೆ, ರಾಕ್ಷಸರ ಜೊತೆ, ತಾಮಸಿಗಳ ಜೊತೆ ಯಾವಾಗ ನಾವಿರ್ತೀವಿ ಏನಾಗ್ತದೆ? ಗಮನಿಸಿ ನೀವು, ಯಾವಾಗ ತಾಮಸಿಗಳ ಜೊತೆ, ದುಷ್ಟ ಅಥವಾ ರಾಕ್ಷಸರ ಜೊತೆ ನಾವಿರ್ತೀವಿ, ಏನು ಮಾಡ್ತಾರೆ ಅವರು? ಗಮನಿಸಿ, ರಾವಣನದೇ ಬೆಸ್ಟ್ ಉದಾಹರಣೆ. ರಾವಣ ಮಾರೀಚನನ್ನು ಮೃಗವನ್ನಾಗಿ ಮಾಡಿದ. ನಮಗಿಂತಲೂ ಕೂಡ ಕೆಳಗಡೆಯ ಜನ್ಮಕ್ಕೆ, ಕೆಳಗಡೆಯ ಒಂದು ಯೋನಿಗೆ ಕರ್ಕೊಂಡು ಹೋಗ್ತಾರೆ. ಮಾರೀಚನಿಗೆ ಬಹಳ ಬೇಸರವಾಯಿತು, ಮಾರೀಚನಿಗೆ ಇಷ್ಟ ಇರಲಿಲ್ಲ. ಆದರೆ ರಾವಣನ ಮಾತನ್ನು ಮೀರೋ ಹೋಗಿರಲಿಲ್ಲ ಅವನು. ಎಂಥ ಒಂದು ಹಂತವನ್ನು ಅವನು ತಲುಪುತ್ತಾನೆ ಅಂತಂದರೆ, ಅವನು ಹೇಳ್ತಾನೆ, ಇಲ್ಲಿದ್ದುಕೊಂಡು ಇವನ ಹತ್ರ ಸಾಯೋದಕ್ಕಿಂತ, ಅಂದರೆ ಪ್ರತಿ ದಿವಸ ಸಾಯ್ಬೇಕು ಇವನ ಹತ್ರ, ಅಟ್ಲೀಸ್ಟ್ ರಾಮನ ಬಾಣದಿಂದ ಒಂದೇ ಸರಿ ಸಾಯ್ತೀನಿ, ಪರವಾಗಿಲ್ಲ, ನಾನು ಅಲ್ಲೇ ಹೋಗ್ತೀನಿ. ಯಾಕೆ? ರಾಮನ ಬಾಣದಿಂದ ಸತ್ರೆ ನನಗೆ ಅಟ್ಲೀಸ್ಟ್ ಮುಕ್ತಿ ಆದರೂ ಸಿಗುತ್ತೆ. ಇಲ್ಲಿದ್ದರೆ ಪ್ರತಿ ದಿವಸವೂ ಕೂಡ ನರಕ. ಯಾಕೆ? ರಾಮನ ಬಾಣದಿಂದ ಸತ್ರೆ ಮುಕ್ತಿ ಅನ್ನೋಂಥದ್ದು ಪ್ರಾಪ್ತಿಯಾಗುತ್ತೆ. ಇವನ ಹತ್ರ ಇದ್ದರೆ ನನ್ನನ್ನು ಪಶುವನ್ನಾಗಿ ಮಾಡ್ತಾನೆ ಇವನು. ಆದ್ದರಿಂದ ನಾನು ಅಲ್ಲೇ ಹೋಗ್ತೀನಿ. ಯಾರು? ವಿಭೀಷಣ ಹೇಳೋದು. ಎಲ್ಲರೂ ಕೂಡ ಅವನ ಜೊತೆಗೆ ಒಂದಿಷ್ಟು ಜನ, 4-5 ಜನ ಹೊರಟೆ ಹೋದರು ರಾಮನ ಬಳಿ. ಕಾವ್ಯಾತ್ಮಕವಾಗಿ ಹೇಳ್ತಕ್ಕಂತಹ ಶೈಲಿ ಏನಂತಂದರೆ, ಯಾವಾಗ ವಿಭೀಷಣ ಅಂತಕ್ಕಂಥವನು ಲಂಕೆಯನ್ನು ತ್ಯಾಗ ಮಾಡಿದನೋ, ಅಲ್ಲಿ ಒಂದು ಅದೃಷ್ಟ ದೇವತೆ ಅನ್ನೋಂಥದ್ದೇನಿತ್ತು ಅದು ಹೊರಟೆ ಹೋಯ್ತಂತೆ. ರಾಮನ ಗುಣಗಾನವನ್ನು ಮಾಡ್ತಾ, ರಾಮನ ಸ್ಮರಣೆಯನ್ನು ಮಾಡ್ತಾ, ರಾಮನ ಕೋಮಲವಾಗಿರ್ತಕ್ಕಂಥ ಸುಂದರ ಆ ಪಾದ ಪದ್ಮಗಳನ್ನು ಸ್ಮರಿಸ್ತಾ ಅವನು ಹೇಳ್ತಾನೆ, ಯಾವ ಭರತ ಅವನ ಪಾದ ಪದ್ಮಗಳನ್ನು ಇಟ್ಕೊಂಡು ಪೂಜೆ ಮಾಡಿದನೋ, ಯಾವ ಆಂಜನೇಯ ಅವನ ಪಾದ ಪದ್ಮಗಳ ಬಳಿಯೇ ಕುಳಿತುಕೊಂಡು, ಅಂಥ ಪಾದಗಳನ್ನು ಅರಿಸಿಕೊಂಡು ನಾನು ಹೋಗ್ತೀನಿ. ಬೇಡ. ಯಾವ ಪಾದಗಳ ಒಂದು ಸ್ಪರ್ಶದಿಂದ ಋಷಿ ಪತ್ನಿ ಅಹಲ್ಯೆಯ ಎಲ್ಲ ದೋಷಗಳು, ಅಹಲ್ಯೆಯ ಎಲ್ಲ ಪಾಪಗಳು ನಾಶವಾದವು, ಯಾವ ಪಾದ ಪದ್ಮಗಳಿಂದ ದಂಡಕಾರಣ್ಯ ಅನ್ನೋಂಥದ್ದು ಪವಿತ್ರವಾಯಿತು, ಯಾವ ಚರಣಗಳನ್ನು ಮಾತೆ ಸೀತೆ ತನ್ನ ಹೃದಯದಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾಳು, ಇಷ್ಟೆಲ್ಲ ಭಯಂಕರವಾದಂತಹ ರಾಕ್ಷಸರ ಜೊತೆ ಅವಳು ವಾಸವಾಗಿರಬೇಕಾದ್ರೆ ಅವರಿಂದ ಅವಳನ್ನ ಕಾಪಾಡ್ತಾ ಇರೋದು ಕೇವಲ ಅವನ ಪಾದ ಪದ್ಮಗಳು, ಅವನ ಸ್ಮರಣೆ. ಅಂತಹ ಚರಣಗಳನ್ನು ಈಗಲೇ ಹೋಗಿ ನೋಡ್ತೀನಿ ನಾನು ಇಲ್ಲಿರಲಿಕ್ಕೆ ತಯಾರಿಲ್ಲ. ಗಮನಿಸಿ, ರಾಕ್ಷಸರ ಎಂಥ ವಿಚಿತ್ರವಾದಂಥ ಶಕ್ತಿ ಇತ್ತು ಅವರ ಹತ್ರ. ಒಬ್ಬ ಆಂಜನೇಯ ಸಮುದ್ರದ ಆ ಕಡೆಯಿಂದ ಈ ಕಡೆಗೆ ಬರಲಿಕ್ಕೆ ಎಷ್ಟೆಲ್ಲ ವಿಚಾರ ಮಾಡಿದರು, ಎಷ್ಟೆಲ್ಲ ಚಿಂತನೆಯನ್ನು ಮಾಡಿದರು, ಎಷ್ಟೆಲ್ಲ ಅವನನ್ನು ಹೊಗಳಿದ್ರು, ಅವನನ್ನು ಹೊರದುಂಬಿಸಿದ್ರು. ಹೀಗಾಗಿ ಅವನೊಬ್ಬ ಬಂದ. ಇವ್ರು ಹಾಗಲ್ಲ, ಇವ್ರು ಎಲ್ಲಿ ಬೇಕಾದಲ್ಲೆಲ್ಲ ಅವ್ರು ರಾಮಾಗಿ ಹೋಗಿ ಬರ್ತಾಯಿದ್ರು. ಯಾಕೆ? ಮಾಯಾಶಕ್ತಿ ಅವರಲ್ಲಿತ್ತು. ಹಾರ್ಕೊಂಡು ಈ ಕಡೆಗೆ ಬಂದ್ರಂತೆ. ಗಮನಿಸಿ, ಒಂದು ಯುದ್ಧ ಅಂತಂದರೆ ನಾವು ತಿಳಿದಷ್ಟು ಸರಳವಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಸಮುದ್ರದ ತಟಕ್ಕೆ ಬಂದು ಕೂತ್ಕೊಂಡಿದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ, ಎಲ್ಲರೂ ಉತ್ಸುಕರಾಗಿದ್ದಾರೆ. ಯುದ್ಧದ ಉನ್ಮಾದವೇ ಹಾಗೆ. ಯಾರು ಗೆಲ್ತಾರೋ, ಯಾರು ಸಾಯ್ತಾರೋ, ಯಾರು
ಸೋಲ್ತಾರೋ ಗೊತ್ತಿಲ್ಲ ನಮಗೆ. ಯುದ್ಧಕ್ಕೆ ಹೋದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾನೇ ಗೆದ್ದು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಕೊನೆಗೆ ಏನು ಸ್ಥಿತಿ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ಯುದ್ಧದ ಉನ್ಮಾದ ಅನ್ನೋಂಥದ್ದು ಏನಿದೆ ಅದೊಂಥರ ನಶೆ ಇದ್ದ ಹಾಗೆ. ಎಲ್ಲರೂ ಉತ್ಸಾಹದಿಂದಿದ್ದರೆ ಆ ಕಡೆಯಿಂದ ಅವ್ರು ಬರ್ತಾ ಇದ್ದಾರೆ ಹಾರಿಕೊಂಡು. ನೋಡಿದರು, ಅರೆ ಆ ಕಡೆಯಿಂದ ಯಾರೋ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಯಾರೂ ಯಾರನ್ನೂ ನಂಬುವುದಿಲ್ಲ ಅಲ್ಲ, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಅವರಂದರು, ಯಾರಿಗೊತ್ತು, ರಾಮನೇ ದೂತರನ್ನು ಕಳಿಸಿರ್ಬೋದು, ಏನೋ ಮಾಯಾವಿ ರೂಪವನ್ನು ಧರಿಸಿರ್ಬೋದು, ಏನೋ ಇಲ್ಲಿ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಕಳಿಸಿರ್ಬೋದು. ಎಲ್ಲರೂ ಕೂಡ ಅವನನ್ನು ಸಾಯಿಸಲಿಕ್ಕೆ ಕೊಲ್ಲಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಆದರೆ ಅವ್ರು ಕೆಳಗೆ ಇಳಿಲೇ ಇಲ್ಲ, ಮೇಲ್ಗಡೆ ಅಲ್ಲೇ ಹಾರಾಡ್ತಾ ಇದ್ರು. ಅಲ್ಲೇ ಒಂದು ಕಡೆಗೆ ಹಾರಾಡ್ತಾ ಅವ್ರು ಹೇಳಿದ್ರಂತೆ, ವಾನರರೇ, ರಾಮನ ಚರಣ ಸ್ಪರ್ಶಕ್ಕಾಗಿ ನಾವು ಬಂದಿದ್ದೀವಿ, ನಾವು ಶರಣಾಗತರಾಗಿ ಬಂದಿದ್ದೀವಿ, ನಿಮಗೆ ತೊಂದರೆಯನ್ನು ಮಾಡಲಿಕ್ಕೆ ಬಂದಿಲ್ಲ. ನನ್ನ ಹೆಸರು ವಿಭೀಷಣ, ನಾನು ಆ ರಾವಣನ ತಮ್ಮ. ನೀವು ಯಾವ ಸೀತಾಮಾತೆಯನ್ನು ಹುಡುಕ್ತಾ ಇದ್ದೀರಿ ಅವಳು ಲಂಕೆಯಲ್ಲೇ ಇದ್ದಾಳೆ, ಅವಳು ಆರಾಮವಾಗಿದ್ದಾಳೆ. ಏನು ನಿಮ್ಮ ವಾನರ ಆಂಜನೇಯ ಅಂತಕ್ಕಂಥವನು ಬಂದಿದ್ದ, ಅವನು ನೋಡಿಕೊಂಡು ಏನು ಶುಭ ಸುದ್ದಿಯನ್ನು ತಂದಿದ್ದಾನೆ. ನಾನು ಅವನನ್ನು ಭೇಟಿಯಾಗಿದ್ದೀನಿ, ಅವನ ಜೊತೆ ನನ್ನ ಮಿಲನವಾಗಿದೆ. ಎಲ್ಲ ಕಥೆಯನ್ನು ಹೇಳಿದ ಮೇಲೆ ಆ ವಾನರರ ಕೋಪ ಸ್ವಲ್ಪ ಕಮ್ಮಿ ಆಯಿತು. ಆದರೂ ನಂಬೋದಿಲ್ಲ ಅವರು. ಸೀದಾ ಸುಗ್ರೀವನ ಬಳಿ ಹೋದರು. ಹಿಂಗೆ ಯಾರೋ ಬಂದು ಯಾರು ಹಿಂಗೆ ಏನೇನೋ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ನಾವು? ಸುಗ್ರೀವನಿಗೂ ಕೂಡ ಗೊತ್ತಿಲ್ಲ ಏನು ಮಾಡಬೇಕು. ಸೀದಾ ಹೋದ ರಾಮನ ಬಳಿ. ಹೀಗೆ ಬಂದಿದ್ದಾನೆ, ಫಸ್ಟ್ ಹೊಡೆದಾಕ್ತೀವೋ ನಾನು. ಯಾವಾಗಲೂ ಅಷ್ಟು ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಶ್ರೇಷ್ಠ ಪುರುಷ ಅಥವಾ ಒಬ್ಬ ರಾಜ, ಒಬ್ಬ ಆದರ್ಶ ಪುರುಷ ಅಂತಕ್ಕಂಥವ್ನು ಹೇಗಿರ್ತಾನೆ ಅಂತಂದರೆ, ರಾಮ ಹೇಳ್ತಾನಂತೆ, ಬೇಡ, ಯಾವ ವ್ಯಕ್ತಿ ನಮಗೆ ಶರಣಾಗತನಾಗಿ ಬಂದಿದ್ದಾನೋ ಅವನನ್ನು ಕಾಪಾಡುವಂಥದ್ದು ನಮ್ಮ ಧರ್ಮ. ಅವನು ಒಳ್ಳೆಯವನೋ ಕೆಟ್ಟವನು ಪ್ರಶ್ನೆ ಬೇರೆ, ಅವನು ಶರಣಾಗತನಾಗಿದ್ದ ಅಂತಾನೆ, ನಮ್ಮ ರಕ್ಷಣೆ ಹರಿಸ್ಕೊಂಡು ಬಂದಿದ್ದಾನೆ, ಅವನಿಗೆ ಹಾನಿ ಮಾಡುವಂಥದ್ದು ಪಾಪವಾಗುತ್ತೆ, ನಾವು ಮಾಡಬಾರ್ದು. ಎಂತಹ ದೊಡ್ಡ ಪಾಪವನ್ನೇ ಮಾಡಲಿ ಅಲ್ಲ, ತುಳಸಿದಾಸರು ತಮ್ಮ ಚೌಪಾಯಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಕೋಟ್ಯಾಂತರ ಬ್ರಾಹ್ಮಣರ ಬೇಕಾದ ಹತ್ಯೆಯನ್ನೇ ಮಾಡಲಿ, ಅವನು ಒಂದು ವೇಳೆ ಅವನೇನಾದರೂ ಭಗವಂತನ ಶರಣಾಗತಿಯನ್ನು ಹೊಂದಿದರೆ, ಅಪಿಚೇದಸಿ ಪಾಪೇಭ್ಯ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಪಾಪಕೃತ್ತಮಃ, ಭಯಂಕರವಾದಂಥ ಪಾಪಗಳನ್ನೇ ಅವನು ಮಾಡಿರಲಿ, ಒಮ್ಮೆ ಭಗವಂತನ ಬಳಿ ಶರಣಾಗತನಾದನೋ ಅವನಿಗೆ ನನ್ನ ರಕ್ಷಣೆ ಇದೆ, ಅವನನ್ನು ನಾನು ಕಾಪಾಡ್ತೇನೆ. ಏನಿದು? ಇದು ಭಗವಂತನ ವಾಣಿ, ಭಗವಂತನ ಒಂದು ಅಭಯ ಅಲ್ಲ. ನಾವು ಕೇಳಿದ್ವಲ್ಲ ಈಗ ಅವರು ಅಮ್ಮ ಹೇಳಿದ್ದು. ಎಷ್ಟು ವಿಚಿತ್ರ ಅಂದರೆ, ಸಂತ ನಾಮದೇವನ ಘಟನೆ ಬರುತ್ತೆ ಭಾಳ ಸುಂದರವಾಗಿ. ಸಂತ ನಾಮದೇವ 64 ಕೊಲೆಗಳನ್ನು ಮಾಡಿದ್ದಂತೆ. 64ನೇ ಕೊಲೆ ಮಾಡುವಾಗ ಆ ತಾಯಿ ಹೇಳಿದ್ಲಂತೆ, ನಮ್ಮ ಹತ್ರ ಏನೂ ಇಲ್ಲ. ಏನಂದರೆ ಏನೂ ಇಲ್ಲ, ಯಾಕೆ ಹೊಡಿತಾ ಇದೆಯಾ? ಅವಳ ಗಂಡನನ್ನು ಸಾಯಿಸಿಬಿಟ್ಟ. ಎಳ್ಕೊಂಡು ಹೋಗಿ ಸಾಯಿಸ್ದ. ಹೋಗೆಲ್ಲ ಚೆಕ್ ಮಾಡ್ತಾನೆ, ಏನಿಲ್ವೇ ಇಲ್ಲ. ವಾಪಸ್ ಬರ್ತಾನೆ, ಅನ್ಯಾಯ ಕೊಂದೆ, ಅವನ ಹತ್ರ ಏನಿಲ್ಲ. ಬೇಸರ ಮಾಡಿ ಹೊರಗೆ ಬಂದಾಗ ಆ ತಾಯಿ ಮಗು ಅಳ್ತಾ ಇರ್ತಾರೆ. ಅವನ ಕಣ್ಣು ಎಷ್ಟು ಕಾಮುಕತನದಿಂದ ಕೂಡಿತ್ತೋ, ಅವನ ಕಣ್ಣು ಎಷ್ಟು ಲೋಭದಿಂದ ಕೂಡಿತ್ತು ಅಂತಂದರೆ, ಯಾರನ್ನ ಸಾಯಿಸಿದ್ದೀನಿ ಅವನದೇ ಹೆಂಡತಿ, ಅವನದೇ ಮಗು ಅಂತದ್ದು ಕೂಡ ಗೊತ್ತಿಲ್ಲ. ಆವಾಗ ಕಣ್ಬಿಟ್ಟು ನೋಡ್ದ, ಅವಳು ಅಳ್ತಾ ಇದ್ದಾಳೆ. ಅವನು ಕೇಳ್ದೆ, ಹೇಯ್ ಯಾಕೆ ಮಗು ಅಳ್ತಾ ಇದೆ, ಗೊತ್ತಾಗಲ್ವ ನಿಂಗೆ? ಅವಳಂದು, ನಾನು ಅಳ್ತಾ ಇದ್ದೀನಿ, ನಿಂಗೆ ಗೊತ್ತಾಗಲ್ಲ? ಕರೆಕ್ಟ್, ನೀನ್ಯಾಕೆ ಅಳ್ತಾ ಇದೆಯಾ? ಗಮನಿಸಿ ಅವಳು ಹೇಳ್ತಾಳೆ, ಯಾವನೊಬ್ಬ ದುಷ್ಟ ಬಂದ, ನಾನು ಪರಿಯಾಗಿ ಕೇಳ್ಕೊಂಡೆ, ಆದರೂ ನನ್ನ ಗಂಡನನ್ನು ಕೊಂದೆ ಹಾಕ್ಬಿಟ್ಟ. ಇವನೇ ಅವನು, ಬೇರೆ ಯಾರಲ್ಲ. ಆದರೆ ಅವಳಿಗೆ ಗೊತ್ತಿಲ್ಲ. ಯಾಕೆ? ಆ ದುಃಖದಲ್ಲಿ ಎದುರುಗಳಿಗೆ ಏನು ಕಾಣಿಸ್ತಾ ಇದೆ, ಯಾರ ಜೊತೆ ಮಾತಾಡ್ದಿರ್ತಕ್ಕಂಥ ಎಚ್ಚರ ಇಲ್ಲ. ಗಮನಿಸಿ ಆವಾಗ ವಿಚಾರ ಮಾಡ್ತಾನೋ ಅವನು, ಅರೇ ಈ ರೀತಿ ಎಷ್ಟು ಜನ ಹೆಂಗಸರು ಕಣ್ಣೀರು ಹಾಕಿದಾರೋ, ಈ ರೀತಿ ಎಷ್ಟು ಜನ ದುಃಖದಿಂದ ನನ್ನನ್ನು ಶಪಿಸಿದಾರೋ.
ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಶಾಂತಿಂ ನಿಗಚ್ಚತಿ ಗೀತೆ ಹೇಳುತ್ತೆ. ಯಾವಾಗ ವ್ಯಕ್ತಿಯ ಅಂತಃಕರಣದ ವಿವೇಕ ಅನ್ನೋದು ಜಾಗೃತವಾಯಿತೋ ಅವನು ತತ್ಕ್ಷಣವೇ ಪೂಜ್ಯ ಗುರುದೇವ್ ಹೇಳಿದ ಹಾಗೆ ಒಂದು ಯೂ ಟರ್ನ್ ತಗೊಳ್ತಾನೆ. ಒಮ್ಮೆಲೆ ಅಂತರ್ಮುಖಿಯಾದ. ಅಲ್ಲಿ ತನಕ ಒಬ್ಬ ಕೊಲೆಗಾರನಾಗಿದ್ದ. ಯಾವಾಗ ದೃಷ್ಟಿಕೋನ ಅನ್ನೋದು ಬದಲಾಯಿತೋ ಸಂತ ನಾಮದೇವನಾಥ. ಎಲ್ಲಿ ತನಕ ಅಂಗುಲಿ ಮಾಲ ಬುದ್ಧನ ದರ್ಶನವಾಗಲಿಲ್ವೋ ಅಲ್ಲಿ ತನಕ ರಾಕ್ಷಸನಾಗಿದ್ದ. ಒಮ್ಮೆ ಅವನ ದರ್ಶನವಾಯಿತು, ಮಹಾತ್ಮನಾದ. ಎಂತೆಂಥ ಜನರಿದ್ರು ಹೇಳಿ. ಯಾಕೆ ಈ ಸಜ್ಜನರು ಸತ್ಸಂಗ, ಸದ್ವಿಚಾರ, ಸಚ್ಚಿಂತನೆಗೆ ಇಷ್ಟೊಂದು ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದರೆ ಅದರ ಮಹತ್ವ ಅನ್ನೋಂಥದ್ದು ನಮಗೆ ಅಷ್ಟು ಬೇಗ ಅಷ್ಟು ಸರಳವಾಗಿ ಗೊತ್ತಾಗೋದಿಲ್ಲ. ಯಾವಾಗ ನಾವು ಅದರಲ್ಲಿ ಭಾಗವಹಿಸ್ತೀವಿ, ಯಾವಾಗ ಅದರಲ್ಲಿ ನಾವು ಮುಳುಗುತ್ತೀವಿ, ನಮಗೆ ಗೊತ್ತಿಲ್ಲದೆ ನಮ್ಮ ಅಂತಃಕರಣದ ಒಳಗಡೆಗೆ ಬದಲಾವಣೆ ಅನ್ನೋದು ಘಟಿಸ್ತದೆ. ವ್ಯಕ್ತಿಯನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತದೆ ಒಂದು ಸತ್ಸಂಗ. ರಾಮ ಹೇಳ್ತಾನೆ, ಪರವಾಗಿಲ್ಲ, ಅವನು ದುಷ್ಟತನದಿಂದಲೇ ಬಂದಿರಲಿ, ನನಗೆ ಶರಣಾಗತನಾಗಿದ್ದಾನಲ್ವ, ಅವನನ್ನು ಕೊಲ್ಲಬೇಡಿ, ಅವನಿಗೇನು ಹಿಂಸೆಯನ್ನು ಕೊಡಬೇಡಿ. ಯಾವ ವ್ಯಕ್ತಿಯ ಅಂತಃಕರಣ ನಿರ್ಮಲವಾಗಿದೆಯೋ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಕಪಟ ಮೋಸ ವಂಚನೆ ಅನ್ನೋದಿಲ್ವೋ ಅಂಥವ್ನು ನನಗಿಷ್ಟ. ಪರವಾಗಿಲ್ಲ, ನಮ್ಮ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ರಾವಣನೇ ಅವನನ್ನು ಕಳಿಸಿರಲಿ, ಆದರೆ ನನಗೆ ಶರಣಾಗತನಾಗಿ ಬಂದವರನ್ನು ಕಾಪಾಡೋದು ನನ್ನ ಧರ್ಮ. ಒಂದು ವೇಳೆ ನಮಗೆ ಹಾನಿಯಾದರೂ ಚಿಂತೆ ಇಲ್ಲ, ಅವನನ್ನು ಸ್ವೀಕಾರ ಮಾಡೋಣ. ಇದೇ ರಾಮ ಲಕ್ಷ್ಮಣರೇ ಕಾಡಲ್ಲಿ ಎಷ್ಟು ಜನ ರಾಕ್ಷಸರನ್ನು ಕೊಂದರು, ಎಷ್ಟು ಜನ ದುಷ್ಟರ ನಾಶವನ್ನು ಮಾಡಿದರು. ಏನು ಲಕ್ಷ್ಮಣ ಅವನ ಜೊತೆಗಿದ್ದ ಸಾವಿರಾರು ರಾಕ್ಷಸರನ್ನು ಕೊಂದಿದ್ದಾನೆ. ಅಂಥ ಶಕ್ತಿಯುಳ್ಳವ ಲಕ್ಷ್ಮಣ ನನ್ನ ತಮ್ಮನಿದ್ದಾನೆ. ಯಾಕೆ ಹೆದರ್ತೀರಿ ನೀವು? ಅವನಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆದ್ದರಿಂದ ಅವನನ್ನು ಪ್ರೀತಿಯಿಂದ ಕರ್ಕೊಂಡು ಬನ್ನಿ, ಅವನನ್ನು ಹತ್ತಿರ ಕರ್ಕೊಂಡು ಬನ್ನಿ. ಇಲ್ಲಿ ಅಂಗದ, ಹನುಮಂತ, ಸುಗ್ರೀವ ಮೂವರು ಹೋಗಿ ವಿಭೀಷಣನನ್ನು ಕರ್ಕೊಂಡು ಬರ್ತಾರೆ. ರಾಮನಿಗೆ ಜಯ ಜಯಕಾರವನ್ನು ಹೇಳ್ತಾರೆ. ಗಮನಿಸಿ, ಯಾವ ವ್ಯಕ್ತಿ ಶರಣಾಗತನಾಗಿ ಬಂದಿದ್ದಾನೆ, ಯಾವಾಗ ಅವನಿಗೆ ಅಭಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೋ ಆವಾಗ ಆಗುವಷ್ಟು ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಯಾವತ್ತೂ ಇಲ್ಲ, ಯಾರಿಗೂ ಆಗೋದು ಸಾಧ್ಯ ಇಲ್ಲ. ಯಾಕೆ ಅಷ್ಟು ಖುಷಿ, ಅಷ್ಟು ಸಂತೋಷ? ಯಾಕೆಂದರೆ ಇವನೇನೋ ಶರಣಾಗತನಾಗಲಿಕ್ಕೆ ಅಂತ ಹೇಳಿ ಬಂದಿದ್ದ, ಅವನು ತಿರಸ್ಕಾರ ಮಾಡಿದ್ದೆ ಎಲ್ಲಿ ಹೋಗೋದು ಅವನು? ಯಾಕೆ ಅಲ್ಲಿ ಹೋಗೋ ಹಾಗಿಲ್ಲ, ಇಲ್ಲಿ ತಿರಸ್ಕಾರ. ಯಾವಾಗ ರಾಮನ ದರ್ಶನವನ್ನು ಮಾಡ್ತಾನೋ ವಿಭೀಷಣಿಗೆ ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ಸಂಭ್ರಮ. ಹೇಳ್ತಾನೆ, ಹೇ ನಾಥ, ದಶಕಂಠನ ಸಹೋದರ ನಾನು, ಹೇ ದೇವತೆಗಳ ರಕ್ಷಕ, ರಾಕ್ಷಸ ಕುಲದಲ್ಲಿ ನಾನು ಹುಟ್ಟಿದ್ದೇನೆ. ತಾಮಸವಾಗಿರ್ತಕ್ಕಂತಹ ಶರೀರ, ತಾಮಸ ಶರೀರ ಅಂದ್ರೇನೋ ತಮೋಗುಣ ಗೊತ್ತಲ್ವ ನಿಮಗೆ? ತಮೋಗುಣ ಅಂತಂದರೆ ಇಷ್ಟೇ, ನಮ್ಮ ಶರೀರ ರಾಕ್ಷಸ ಶರೀರವೋ ಅಥವಾ ಇನ್ಯಾವ ಶರೀರವೋ ತಮೋಗುಣದ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು, ನಮ್ಗೆ ಗೊತ್ತಾಗುತ್ತೆ, ಮತ್ತು ಬೇರೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ತಮಸ್ ಅಂತಂದರೆ ಅಜ್ಞಾನ, ತಮಸ್ ಅಂತಂದರೆ ನಿಲ್ಲೋದು, ಸ್ಟಾಪ್ ಮಾಡ್ತೀವಲ್ಲ, ಅದಕ್ಕೆ ಹೆಸರು ತಮಸ್. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ತಮೋಗುಣ ಅನ್ನೋಂಥದ್ದು ಹೆಚ್ಚಾಗ್ತದೋ ಅವನಂತಾನೆ, ಇವತ್ತೇ ಅರ್ಜೆಂಟ್ ಇದೆ ಈ ಕೆಲಸ ಮಾಡೋದು, ನಾಳೆ ಮಾಡಿದ್ರೆ ಆಗೋದಿಲ್ಲ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮುಂದಿನ ತಿಂಗಳು ಮಾಡೋಣ, ಮುಂದಿನ ವರ್ಷ ಮಾಡೋಣ, ಏನಂತ ಅರ್ಜೆಂಟ್ ಇದೆ? ಯಾವ ಪ್ರವೃತ್ತಿಯಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ, ಕೂತ್ಕೊಂಡೇ ಇರ್ತಾನೆ. ಆಲಸ್ಯವೇ ಅವನ ಪ್ರಧಾನವಾಗಿರ್ತಕ್ಕಂತಹ ಗುಣ.
ಸೋಮಾರಿತನವೇ ಅವನ ಪ್ರಧಾನವಾಗಿರ್ತಕ್ಕಂತಹ ಗುಣ. ನಿಲ್ಲುವಿಕೆ ಅನ್ನುವಂಥದ್ದೇ ತಮಸ್ಸಿನ ಗುಣ. ಅದರಲ್ಲೂ ಮಲ್ಕೊಂಡಿರೋದು, ಏನು ಬೇಕು ಅದನ್ನು ತಿನ್ನೋದು, ಮಲ್ಕೊಂಡಿರೋದು, ಯಾವುದೇ ರೀತಿಯ ಕಾರ್ಯ ಪ್ರವೃತ್ತಿಯಲ್ಲಿ ಭಾಗವಹಿಸದೇ ಇರುವಂಥದ್ದು ಆ ಸ್ವಭಾವ, ಅದಕ್ಕೆ ಹೆಸರು ತಮಸ್. ಗಮನಿಸಿ, ನಾವೇನಂತೀವಿ, ಸತ್ವ, ರಜ ಮತ್ತು ತಮಸ್ ಈ ಮೂರೂ ಪ್ರಕೃತಿಯ ಗುಣಗಳು, ಹೌದಾ? ಅದರಲ್ಲೂ ತಮಸ್ಸು ಅನ್ನೋಂಥದ್ದು ಬಹಳ ಕೆಟ್ಟದು ಇಲ್ಲ, ತಮಸ್ಸು ಅನ್ನೋಂಥದ್ದು ಬಹಳ ಕೆಟ್ಟದಲ್ಲ. ಇದು ಪ್ರಕೃತಿಯ ಗುಣಗಳಷ್ಟೇ. ಜೀವನದಲ್ಲಿ ತಮೋ ಗುಣವೂ ಬೇಕು. ಅದು ತುಂಬ ಕೆಟ್ಟದಾಗಿದ್ದರೆ ಭಗವಂತ ಅದನ್ನು ಸೃಷ್ಟಿನೇ ಮಾಡ್ತಾ ಇರಲಿಲ್ಲ. ಆದರೆ ಅದನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆ? ಅದರ ಅವಶ್ಯಕತೆ ನಮಗಿದೆ. ಇವಾಗ ನಮ್ಮ ಹತ್ರ ತಮೋ ಗುಣ ಇದೆ, ಆದ್ದರಿಂದ ಎಲ್ಲರೂ ಶಾಂತವಾಗಿ ಎಲ್ಲ ಒಂದೇ ಕಡೆ ಕೂತ್ಕೊಂಡಿದ್ದೀವಿ. ಒಂದು ವೇಳೆ ತಮೋ ಗುಣ ಇಲ್ಲ, ಬರೀ ರಜೋಗುಣ ಇದ್ದರೆ ಓಡಾಡ್ತಾನೆ ಇರ್ತೀವಿ. ಹೌದಲ್ಲ? ತಮೋ ಗುಣವೂ ಬೇಕು ಜೀವನದಲ್ಲಿ. ಯಾಕೆಂತಂದರೆ ಇಲ್ಲಿಂದ ಕ್ಲಾಸ್ ಆದ ಕೂಡಲೇ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋದಾಗ ತಮೋ ಗುಣ ಇಲ್ಲ ಅಂತಂದರೆ ನಮ್ಮ ಮನೆ ಬರುತ್ತೆ. ಮನೆ ಆದಮೇಲೆ ಮತ್ತೆ ಮುಂದೆ ಹೋಗ್ತಾನೆ ಇರ್ತೀವಿ. ಬರೀ ರಜೋಗುಣವೇ ನಮ್ಮಲ್ಲಿದ್ದರೆ ಗತಿ ಏನು? ತಮೋ ಗುಣವೂ ಬೇಕು, ರಜೋಗುಣವೂ ಬೇಕು, ಸತ್ವಗುಣವೂ ಕೂಡ ಬೇಕು. ಆದರೆ ಯಾವ ವ್ಯಕ್ತಿಯ ಜೀವನದಲ್ಲಿ ತಮೋ ಗುಣವೇ ಹೆಚ್ಚಿನ ಆರಾಧನೆಯನ್ನು ಹೊಂದುತ್ತದೋ ಅವನು ರಾಕ್ಷಸನಾಗ್ತಾನೆ. ಅವನು ಕೇವಲ ಶರೀರದ ಪಾಲನೆ ಪೋಷಣೆ ಅಷ್ಟೇ. ಸ್ವೇಚ್ಛಾಚಾರದ ಜೀವನವನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅದರಲ್ಲೂ ಶಾರೀರಿಕ ಭೋಗವೇ ಅವನ ಪ್ರಧಾನವಾಗುತ್ತೆ. ಆದ್ದರಿಂದ ಯಾವ ವ್ಯಕ್ತಿ ಕೇವಲ ತನ್ನ ಶರೀರದ ಪಾಲನೆ ಪೋಷಣೆಯಲ್ಲೇ ತನ್ನ ಜೀವನವನ್ನು ಹೆಚ್ಚು ಕಳೀತಾನೋ ಅಂಥವನನ್ನು ತಾಮಸಿ ಅಂತ ಹೇಳಿ ಕರೀತಾರೆ. ಅದರಿಂದ ಯಾವ ವ್ಯಕ್ತಿ ಕೇವಲ ತನ್ನ ಶರೀರದ ಪಾಲನೆ ಪೋಷಣೆಗಾಗಿಯೇ ಜೀವನವನ್ನು ಮಾಡ್ತಾನೋ ಅವನನ್ನು ರಾಕ್ಷಸ ಅಂತ ಕರೀತಾನೆ. ಯಾವ ವ್ಯಕ್ತಿ ಶಾರೀರಿಕ ಮಟ್ಟದಿಂದ ಮೇಲಕ್ಕೆ ಬೆಳೀತಾನೋ, ಇಂದ್ರಿಯಗಳ ಮಟ್ಟ, ಮಾನಸಿಕ ಮಟ್ಟ, ಬೌದ್ಧಿಕ ಮಟ್ಟ, ಅವನು ಪಶುತ್ವದಿಂದ ಮೇಲೆ ಇರ್ತಾನೆ. ಯಾಕಂತಂದರೆ ಪಶುಗಳು ಹೇಗೆ ಈ ಜಗತ್ತಿನಲ್ಲಿ, ಪಶುಗಳು ಕೇವಲ ಅವರ ಶಾರೀರಿಕ ಭೋಗ ಭಾಗ್ಯ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದರ ಕಡೆಗೂ ಕೂಡ ಅವರು ಚಿಂತನೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಾವು ಬೆಳೀಬೇಕು. ಪೂಜ್ಯ ಗುರುದೇವ್ ಯಾವಾಗಲೂ ಕೂಡ ಬಹಳ ಸುಂದರವಂಥ ದೃಷ್ಟಾಂತವನ್ನು ಹೇಳೋರು. ಪ್ರಾಣಿಗಳು ಹೀಗಂತೆ, ತಲೆ, ಕತ್ತು, ಬೆನ್ನು, ಸೊಂಟ ಎಲ್ಲ ಹೀಗೆ ಒಂದೇ ಸಮಾನಾಂತರ ರೇಖೆ, ಸರಳವಾದಂಥ ರೇಖೆ. ಮನುಷ್ಯನ ಬೆಳವಣಿಗೆ ಹೀಗೆ, ಕಾಲ ಕೆಳಗಡೆಗಿದೆ, ತಲೆ ಅನ್ನೋಂಥದ್ದು ಮೇಲಿದೆ, ಕತ್ತು ಮೇಲಿದೆ, ಬೆನ್ನು ನೇರವಾಗಿದೆ. ಯಾಕೆ? ಊರ್ಧ್ವಮುಖವಾಗಿ ಬೆಳೀಲಿಕ್ಕಾಗಿ ಭಗವಂತ ಅವನನ್ನು ಸೃಷ್ಟಿ ಮಾಡಿದ್ದಾನೆ. ಒಂದು ವೇಳೆ ನಾವು ಪ್ರಾಣಿಗಳ ಹಾಗೆ ಕೇವಲ ಶರೀರದ ಪಾಲನೆ ಪೋಷಣೆಯಲ್ಲೇ ನಮ್ಮ ಜೀವನವನ್ನು ಸಾಗಿಸ್ತೀವೋ ಏನಾಗ್ತೀವಿ? ನಾವು ಪಶುಗಳಾಗ್ತೀವಿ ಅಷ್ಟೆ. ಗಮನಿಸಿ ನೀವು, ಈ ಜಗತ್ತಿನಲ್ಲಿ ಮನುಷ್ಯ ಒಬ್ಬನನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಕೂಡ ಭಗವಂತ ಪೂರ್ಣವಾಗಿ ಸೃಷ್ಟಿ ಮಾಡಿದ. ಒಂದು ನಾಯಿ ಹುಟ್ಟುವಾಗಲೂ ನಾಯಿ, ಬೆಳೆಯುವಾಗಲೂ ನಾಯಿಯೇ, ಸಾಯುವಾಗಲೂ ನಾಯಿಯೇ. ಆ ನಾಯಿಗೆ ಯಾವತ್ತೂ ಕೂಡ ನಾನು ಪೂರ್ಣ ನಾಯಿ ಆಗಬೇಕು ಅನಿಸೋದೇ ಇಲ್ಲ. ಯಾಕೆ? ಅದು ಫುಲ್ಲಾಗೇ ಇದೆ. ಅದರಲ್ಲಿ ಅಪೂರ್ಣತೆ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಯಾವ ನಾಯಿಯೂ ನನಗೆ ಮುಕ್ತಿ ಬೇಕು ಅಂತ ಬಯಸೋದು ಇಲ್ಲ. ನಾಯಿ ಸತ್ಸಂಗ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಅದು ಕಂಪ್ಲೀಟ್. ಮನುಷ್ಯ ಒಬ್ಬನನ್ನು ಮಾತ್ರ ಪೂರ್ಣನಾಗಿ ಸೃಷ್ಟಿ ಮಾಡಿಲ್ಲ ಭಗವಂತ. ಮನುಷ್ಯನನ್ನು ಅವನಿಗೊಂದಿಷ್ಟು ವಿವೇಕವನ್ನು ಕೊಟ್ಟಿದ್ದಾನೆ, ಅವನಿಗೊಂದಿಷ್ಟು ಬುದ್ಧಿಯನ್ನು ಕೊಟ್ಟಿದ್ದಾನೆ, ಅವನಿಗೊಂದಿಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಮಾಡಿದರೆ ಅವನು ಬೇಕಾದರೆ ದೈವತ್ವವನ್ನು ಗಳಿಸ್ಬೋದು. ಮಾಡಲಿಲ್ಲ ಅವನು ಪಶುತ್ವವನ್ನು ಕೂಡ ಗಳಿಸ್ಬೋದು. ಪ್ರಯತ್ನವನ್ನು ಪಟ್ಟರೆ ಮೇಲಕ್ಕೂ ಕೂಡ ಹೋಗ್ಬೋದು, ಇಲ್ಲ ಕೆಳಗಡೆ ಕೂಡ ಹೋಗ್ಬೋದು, ಪಶುತ್ವದ ಯೋನಿಗೂ ಕೂಡ ಹೋಗ್ಬೋದು. ಆದ್ದರಿಂದ ಮನುಷ್ಯನ ಜನ್ಮವನ್ನು, ಈ ಶರೀರವನ್ನು ಪಡ್ಕೊಂಡಾಗ ಬಹಳಷ್ಟು ವಿಚಾರ, ಬಹಳಷ್ಟು ಚಿಂತನೆಯನ್ನು ಮಾಡಿ ನಾವು ಜೀವನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ, ನಾನು ತಾಮಸಿ, ನಾನು ರಾಕ್ಷಸ ಜೀವನ. ಯಾಕೆ ಅಂತಂದರೆ ಬರೀ ಬೆಳಗ್ಗೆ ಎದ್ದ ಕೂಡಲೇ ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಅನುಭವಿಸೋದು, ಇಷ್ಟು ಬಿಟ್ಟು ಬೇರೆ ಯಾವುದೂ ಇಲ್ಲ. ಯಾವ ವ್ಯಕ್ತಿ ಬರೀ ಇಷ್ಟರಲ್ಲೇ ಜೀವನವನ್ನು ಮಾಡ್ತಾನೋ ಅಂಥವನನ್ನು ತಾಮಸಿ ಅಂತ ಹೇಳಿ ಕರೀತಾರೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಕಾಮವೇ ಪ್ರಧಾನವಾಗಿದೆಯೋ
ಅಂಥವನನ್ನು ರಾಕ್ಷಸ ಅಂತ ಕರೀತಾರೆ. ಏನು ತಿನ್ನಲಿ, ಏನು ನೋಡಲಿ, ಏನು ಅನುಭವಿಸಲಿ, ಇದನ್ನು ಬಿಟ್ಟು ಬೇರೆ ಯಾವ ಚಿಂತನೆಯೇ ಇಲ್ಲ. ಯಾಕೆ? ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಬರೀ ಕಾಮದ ಲೋಲುಪತೆ ಇದೆ, ಅವನೆಲ್ಲಿ ಭಗವಂತನನ್ನು ಭಜಿಸುವುದು, ಅವನಿಗೆಲ್ಲಿ ಹೇಳಿ ಸಾತ್ವಿಕತೆ, ಅವನಲ್ಲಿ ಭಗವಂತನ ಸ್ಮರಣೆ, ಭಕ್ತಿ. ಅಷ್ಟು ಮಾತ್ರ ಅಲ್ಲ, ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ಭಕ್ತಿಯ ಉದಯವಾಗೋದಿಲ್ಲ, ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ಭಗವಂತನ ಸ್ಮರಣೆ ಅನ್ನುವಂಥದ್ದು ಘಟಿಸೋದಿಲ್ಲ, ಅಲ್ಲಿ ತನಕವೂ ಕೂಡ ಶಾಂತಿ ಇಲ್ಲ. ಎಲ್ಲಿ ತನಕ ನಮ್ಮ ಅಂತಃಕರಣದಲ್ಲಿ ಕಾಮದ ಭಜನೆ ಇದೆ, ಅಲ್ಲಿ ತನಕವೂ ಕೂಡ ದುಃಖವೇ, ಸಮಸ್ಯೆಯೇ, ಘರ್ಷಣೆಯೇ. ಇದನ್ನೆಲ್ಲ ಅರ್ತಿದ್ರು ನಮ್ಮ ಋಷಿಗಳು. ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಒಂದು ದೇವರ ಕೋಣೆಯನ್ನು ಮಾಡಿದರು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಇಷ್ಟ ದೇವತೆಯನ್ನು ಕೊಟ್ಟರು, ಪ್ರತಿಯೊಂದು ಊರಿನಲ್ಲೂ ಕೂಡ ಒಂದು ಮಂದಿರದ ನಿರ್ಮಾಣವನ್ನು ಮಾಡಿದರು. ಯಾಕೆಂತಂದರೆ ಯಾವಾಗ ನಮ್ಮ ಲಕ್ಷ್ಯವನ್ನು ಆ ಕಡೆಗೆ ಹಾಕ್ತೀವಿ, ನಮ್ಮ ರಾಕ್ಷಸಿ ಪ್ರವೃತ್ತಿ ಅನ್ನೋದು ತನ್ನಿಂದ ತಾನೇ ಕಡಿಮೆಯಾಗುತ್ತೆ. ಇಲ್ಲ, ಮನಸ್ಸು ಇಚ್ಛೆ. ಕಾಡಲ್ಲಿ ನಾವು ನೋಡೋದಿಲ್ವ, ಕಾಡು ಮೃಗಗಳು ಜೀವನ ಮಾಡ್ತಾ ಇವೆ. ಹೇಗೆ? ಮನಸ್ಸಿಗೆ ಬಂದಾಗ ಸ್ವೇಚ್ಛಾಚಾರದ ಜೀವನವನ್ನು ಮಾಡಲಿಕ್ಕಾಗಿ ನಾವು ಈ ಶರೀರವನ್ನು ಪಡ್ಕೊಂಡ್ಬಂದಿಲ್ಲ. ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ರಾಕ್ಷಸಿ ಸ್ವಭಾವ ಅನ್ನೋದಿದೆಯೋ, ಅವನು ಯಾವತ್ತೂ ಕೂಡ ಒಳ್ಳೆಯ ರೀತಿಯ ಆಚರಣೆ ಅವನ ಹತ್ರ ಇರೋದೇ ಇಲ್ಲ. ಇನ್ನೊಬ್ಬರಿಗೆ ಒಳಿತನ್ನು ಮಾಡಬೇಕು, ಮತ್ತೊಬ್ಬರ ರಕ್ಷಣೆಯನ್ನು ಮಾಡಬೇಕು, ಮತ್ತೊಬ್ಬರ ಶ್ರೇಯಸ್ಸನ್ನು ಉಂಟು ಮಾಡಬೇಕು. ಏನೋ ಗೊತ್ತಿಲ್ಲ, ನನಗೆ ನಿನ್ನ ಮೇಲೊಂದು ಪ್ರೀತಿ ಉಂಟಾಗಿದೆ, ಹೇಗೋ ಗೊತ್ತಿಲ್ಲ, ಭಗವಂತನ ಕೃಪೆ ಇದೆ, ನಾನು ನಿನ್ನ ಪಾದ ಪದ್ಮಗಳ ಬಳಿ ಬಂದಿದ್ದೀನಿ, ಇದೇ ನನ್ನ ಸೌಭಾಗ್ಯ, ನನಗೆ ದಯವಿಟ್ಟು ನೀನು ರಕ್ಷಣೆಯನ್ನು ಕೊಡು. ಈ ಸಂತರ ಮಹಾತ್ಮರ ಜೀವನ ಅಂದ್ರೆ ಹಾಗೆ. ನಾವು ಸಂತ ಜ್ಞಾನೇಶ್ವರ್, ಸಂತ ನಾಮದೇವ್, ಏಕನಾಥ್, ಅವರ ಜೀವನದಲ್ಲೂ ಕೂಡ ಬಹಳಷ್ಟು ಘಟನೆಗಳನ್ನು ಕೇಳ್ತೀವಿ. ಒಂದು ಸರಿ ಸಂತ ಏಕನಾಥರು ಎಲ್ಲ ಕರ್ಕೊಂಡು ಹೋಗೋರಂತು, ಯಾತ್ರೆ ಕರ್ಕೊಂಡು ಹೋಗೋ, ಕಾಶಿಗೆ ಹೋಗೋಣ ಬನ್ನಿ, ಮಥುರೆಗೆ ಹೋಗೋಣ ಬನ್ನಿ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತೇಳಿ. ಸಾಮಾನ್ಯವಾಗಿ ನಮಗೆ ಎಲ್ಲಾದರೂ ಹೊರಗೆ ಹೋಗೋದು ಅಂದರೆ ಬಹಳ ಖುಷಿ, ಸಂತೋಷ, ಸಂಭ್ರಮ. ಹೀಗಾಗಿ ಏಕನಾಥ್ ಮಹಾರಾಜ್ ಕರ್ಕೊಂಡು ಹೋಗ್ತಾರೆ ಅಂದ್ಕೊಳ್ಳಿ, ಎಲ್ಲರೂ ಅವರಿಂದ ಓಡೋಗೋರು. ಸರಿ, ಹೋಗೋಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಮಾಡೋರು. ಅವರು ಹೇಗಿರಬೇಕು, ಏನು ಎಂತ ಅಂತೆಲ್ಲ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು. ಅಲ್ಲಿ ಕೊಟ್ಟಾಗ ಒಬ್ಬ ಕಳ್ಳ ಬಂದಂತೆ, ನಾನು ಬರ್ತೀನಿ, ಇಡೀ ಊರಿಗೆ ಗೊತ್ತಿತ್ತು ಇವನು ದೊಡ್ಡ ಕಳ್ಳ ಅಂತೇಳಿ. ಅವ್ರು ಹೇಳಿದ್ರು, ಪ್ಲೀಸ್ ಇವನು ಮಾತ್ರ ಬೇಡ, ಇವನು ಕರ್ಕೊಂಡು ಹೋಗೋದು ಬೇಡ, ಭಾಳ ಪ್ರಾಬ್ಲಮ್ ಮಾಡ್ತಾನೆ. ಆದರೆ ಏಕನಾಥ್ ಅವ್ರು ಹೇಳಿದ್ರು, ಯಾರು ಶರಣಾಗತನಾಗಿ ಬಂದಿದ್ದಾನೆ, ಯಾರು ನಾನು ಬರ್ತೀನಿ ಅಂದೆ, ನನಗೆ ಹೆಂಗಪ್ಪ ಬೇಡ ಅನ್ನಲಿ, ನಾನು ಇಲ್ಲಿ ಬರಲಿ ಪರವಾಗಿಲ್ಲ, ಏನೋ ಸುಧಾರಿಸ್ತಾನೆ, ಏನು ಯೋಚನೆ ಮಾಡಬೇಡಿ. ಇಲ್ಲ ಅವನು ಸುಧಾರಿಸೋದೇ ಇಲ್ಲ, ಯೋಚನೆ ಮಾಡಬೇಡಿ. ಅವನನ್ನು ಕರೆದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ನೀನು ಕಳ್ತನ ಮಾಡಬಾರ್ದು, ಮೋಸನೆ ಮಾಡಬಾರ್ದು, ಇನ್ನೊಬ್ಬರಿಗೆ ವಂಚನೆ ಮಾಡಬಾರ್ದು, ಮತ್ತೊಬ್ಬರಿಗೆ ನೋವನ್ನುಂಟು ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅವನ ಪಾದ ಪದ್ಮಗಳ ಮೇಲೆ ಕಾಲಿಟ್ಟು ಆಣೆ ಮಾಡಿ ಎಲ್ಲ ಮಾಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋದರು. ಎಲ್ಲರೂ ಸಂತೋಷವಾಗಿ ಹೋದರು. ಹೋಗಿ 2 ದಿವಸ ಸಮಸ್ಯೆ ಶುರು ಆಯಿತು. ನಂದು ಬ್ಯಾಗ್ ಇಲ್ಲ, ನಂದು ಚಪ್ಪಲಿ ಇಲ್ಲ, ನಂದು ಸೋಪ್ ಇಲ್ಲ, ನಂದು ಬ್ರಷ್ ಇಲ್ಲ, ನಂದು ಆ ಬಟ್ಟೆ ಇಲ್ಲ, ನಂದು ಚಡ್ಡಿ ಇಲ್ಲ. ಎಲ್ಲರೂ ಹೇಳಿದ್ರು ಇವನೇ ಮಾಡಿತ್ತು. ಏಕನಾಥ್ ಹೇಳ್ತಾರೆ, ಇಲ್ಲ ಅವನು ಹಂಗೆ ಮಾಡೋದಿಲ್ಲ, ಇಲ್ಲ ಅವನೇ ಮಾಡಿತ್ತು. ಅವ್ರು ನಾನು ಕರೆದ್ರು, ನಿಂಗೇನು ಹೇಳಿದ್ದು, ನಿಂಗೇನು ಪ್ರಮಾಣ ಮಾಡಿದ್ದಾನೆ ಅದನ್ನೇ ಮಾಡಿದ್ದೇನೆ, ನಾನು ಯಾರಲ್ಲೂ ಕಳ್ತನ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ನೋವು ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ಮತ್ತು ಏನಿದೆಯಲ್ಲ ಏನು ಮಾಡಲಿ ನಾನು, ನಂಗೆ ರಾತ್ರಿ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ, ಇವ್ರ ಬ್ಯಾಗ್ ಅಲ್ಲಿ ಇಡ್ತೀನಿ, ಅವ್ರ ಬ್ಯಾಗ್ ಇಲ್ಲಿ ಇಡ್ತೀನಿ, ಅಷ್ಟೇ, ಬೇರೆ ಏನೂ ಮಾಡೋದಿಲ್ಲ. ಆ ಕಳ್ಳತನದ ಆ ಸಂಸ್ಕಾರ ಅನ್ನಿಸೋದು ಎಷ್ಟು ತೀವ್ರವಾಗಿದೆ ಅಂದರೆ, ನೇರವಾಗಿ ಹೊರಗಡೆ ಇದ್ದಾಗ ಏನು ಕಳ್ಳತನ ಮಾಡ್ತಾ ಇದ್ದ ಅದನ್ನು ಮಾಡ್ತಾ ಇಲ್ಲ ಅವನು, ಇಲ್ಲಿಂದ ಅಲ್ಲಿಂದ ಇಲ್ಲಿ ಮಾಡ್ತಾನೆ. ಏಕನಾಥ್ ಹೇಳಿದ್ರು, ಏನು ಚಿಂತೆ ಮಾಡಬೇಡಿ, ಸ್ವಲ್ಪ ಹುಡ್ಕೊಳ್ಳಿ ಸಾಕು. ಯಾಕೆ?
ಬದಲಾವಣೆ ಇದೆ ಅವನಲ್ಲಿ. ಸತ್ಸಂಗದ ಮಹಿಮೆ ಅಂದ ಹಾಗೆ. ಎಂತಹ ವ್ಯಕ್ತಿಯೇ ಬರಲಿ ಒಬ್ಬ ಸಜ್ಜನನ ಬಳಿ ಅವನು ಬದಲಾಗ್ತಾನೆ. ಸತ್ಸಂಗದ ಒಂದು ವೈಶಿಷ್ಟ್ಯವೇ ಹಾಗೆ. ಏನಂತಂದರೆ 10 ಜನ ದುಷ್ಟರ ನಡುವೆ ಒಂದು ವೇಳೆ ಒಬ್ಬ ಸಜ್ಜನ ಸೇರಿಕೊಂಡ್ರೆ ಆ ಸಜ್ಜನ ಅಂತಕ್ಕಂಥ ಒಂದು ದುಷ್ಟ ಆಗೋದಿಲ್ಲ. ಆ 10 ಜನರು ದುಷ್ಟರು ಒಳ್ಳೆಯವರಾಗ್ತಾರೆ. ಒಂದು ವೇಳೆ 10 ಸಜ್ಜನರ ಜೊತೆ ಒಬ್ಬ ದುಷ್ಟ ವ್ಯಕ್ತಿ ಸೇರಿಕೊಂಡು ಆ 10 ಜನರು ದುಷ್ಟರಾದರೆ ಅವರು ಸಜ್ಜನರಾಗಿರಲಿಲ್ಲ, ಅವರು ದುಷ್ಟರೇ ಆಗಿದ್ದರು. ಯಾಕೆ? ಒಂದು ಸಜ್ಜನಿಕೆ ಅನ್ನುವಂಥದ್ದು, ಸತ್ಸಂಗ ಅನ್ನುವಂಥದ್ದು ಏನಿದೆ ಅದು ಎಷ್ಟು ಪ್ರಭಾವಶಾಲಿ ಅಂತಂದರೆ ಅವ್ರ ಹತ್ರ ಯಾರೇ ಬರಲಿ ಅವರು ಬದಲಾಗ್ತಾರೆ. ಬದಲಾಯಿಸುವ ಶಕ್ತಿ, ಸಾಮರ್ಥ್ಯ ಅದಕ್ಕಿದೆ. ಒಂದು ವೇಳೆ ನಮ್ಮ ಮತ್ತೊಬ್ಬರ ಜೊತೆ ಸೇರಿಕೊಂಡು ಮತ್ತೊಬ್ಬರ ಸಂಘದಿಂದ ನಾನು ಕೂಡ ಹಾಳಾದೆ ಅಂತಂದರೆ ಅವರು ಮಾಡಿದ್ದಿಷ್ಟೇ, ನನ್ನಲ್ಲಿರ್ತಕ್ಕಂಥ ಕೆಟ್ಟತನವನ್ನು, ಆ ಹಾಳಾಗಿರುವ ಆ ಸ್ವಭಾವ ಏನಿತ್ತು ಅದನ್ನು ಹೊರಗೆ ತರಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ರಷ್ಟೇ, ಬೇರೆ ಏನೇನಿಲ್ಲ. ಗಮನಿಸಿ, ರಾಮ ಅಂತಂದರೆ ಒಬ್ಬ ಆರಾಧ್ಯ ದೈವನಾಗಿದ್ದ ವಿಭೀಷಣನಿಗೆ ಯಾವಾಗ ಅವನ ಕಣ್ಣಾರೆ ಕಾಣ್ತಾನೆ, ಕಣ್ಣಾರೆ ನೋಡ್ತಾನೆ. ಅಷ್ಟು ಮಾತ್ರವಲ್ಲ, ಒಂದು ಅಭಯತ್ವವನ್ನು ಕೊಡ್ತಾನೆ. ಮಾ ಭೈಷ್ಟ ಅಲ್ಲ, ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರ್ ಬರೀತಾರೆ, ದುಃಖದಿಂದ, ನೋವಿನಿಂದ, ಸಂತಾಪದಿಂದ ಬಳಲಿ ಬಂದಂತಹ ಶಿಷ್ಯ, ಹೇ ಗುರು, ನಾನು ನಿನಗೆ ಶರಣಾಗತನಾಗಿ ಬಂದಿದ್ದೀನಿ, ನನಗೆ ಭಯ ಅನ್ನೋಂಥದ್ದು ಆವರಿಸಿದೆ, ನನಗೆ ಪಾಹಿಮಾಂ ತ್ರಾಹಿಮಾಮ್ ಅಂತ ಹೇಳಿ ಬಂದಾಗ ಗುರು ಹೇಳ್ತಾನಂತೆ, ಮಾ ಭೈಷ್ಟ, ಹೆದರಬೇಡ, ನೀನು ಸರಿಯಾದ ಜಾಗಕ್ಕೆ ಬಂದಿದ್ದೀಯಾ. ಯಾವಾಗ ಒಬ್ಬ ಅಭಯವನ್ನು ನಮಗೆ ಕೊಡ್ತಾನೆ, ಎಷ್ಟು ಶಾಂತಿ, ಎಷ್ಟು ಸಮಾಧಾನ, ಎಷ್ಟು ಖುಷಿ ಆಗ್ತದೆ ಹೇಳಿ ಅವನಿಗೆ. ವಿಭೀಷಣನ ಹತ್ರ ಕರೆದು ಅವನ ಹಣೆಗೆ ಒಂದು ತಿಲಕವನ್ನು ಇಡ್ತಾನಂತೆ ಶ್ರೀರಾಮಚಂದ್ರ. ಏನಿಲ್ಲ, ಎಲ್ಲರೂ ಕೂಡ ಒಂದು ಧ್ವಜವನ್ನು ಹಿಡ್ಕೊಂಡಿದ್ರೆ ಆ ಧ್ವಜವನ್ನು ವಿಭೀಷಣನ ಕೈಗೆ ಕೊಡ್ತಾರಂತೆ, ಹಿಡ್ಕೋ. ಯಾವ ಸಂಪತ್ತು ಶಿವನಿಂದ ರಾವಣನಿಗೆ ಪ್ರಾಪ್ತಿಯಾಗಿತ್ತು, ಇನ್ನು ಮುಂದೆ ಅದು ನಿನ್ನದಾಗುತ್ತೆ. ರಾಮ ಭವಿಷ್ಯವನ್ನು ನೋಡ್ತಾ ಇದ್ದಾನೆ, ಮುಂದಿನ ಅವನಿಗೆ ಗೋಚರವಾಗ್ತಾ ಇದೆ. ಯಾಕೆ? ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಅವನು, ಬಹಳ ಅದ್ಭುತನಾದಂಥ ವ್ಯಕ್ತಿತ್ವ. ಗಮನಿಸಿ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಪರಮಾತ್ಮನ ಪ್ರತಿ ಭಜನೆ, ಒಂದು ಶರಣಾಗತಿ ಇಲ್ಲ, ಅವರೆಲ್ಲ ಯಾರಂತೆ? ಕೊಂಬು ಬಾಲಗಳೆಲ್ಲ ಇಲ್ಲದೆ ಇರತಕ್ಕಂಥ ಪಶುಗಳೇ ಅಂತೆ. ತುಳಸಿದಾಸರು ಬರೀತಾರೆ. ಆದ್ದರಿಂದ ನಮ್ಮ ಅಂತಃಕರಣದ ಒಳಗಡೆಗೆ ಒಂದಿಷ್ಟು ಪ್ರೀತಿ, ಒಂದಿಷ್ಟು ಭಕ್ತಿ, ಒಂದಿಷ್ಟು ಆರಾಧನೆ, ಯಾವಾಗ ಆ ರೀತಿಯ ಆರಾಧನೆ ನಮ್ಮ ಅಂತಃಕರಣದ ಒಳಗಡೆಗೆ ಬರುತ್ತೆ, ಭಗವಂತನ ಕೃಪೆ ಅನ್ನುವುದು ತನ್ನಿಂದ ತಾನೇ ಬರುತ್ತೆ. ಇಷ್ಟೆಲ್ಲ ಲೋಕಾಭಿರಾಮ ಎಲ್ಲ ಆದಮೇಲೆ ಬಹಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು. ಅಲ್ಲಿ ತನಕ ಒಂದು ರೀತಿಯ ದುಗುಡ ಇತ್ತು, ಯಾರೋ ಏನೋ ಎಂತೋ, ಹೇಗೆ ನಂಬೋದು, ಏನೋ ಮೋಸ ಮಾಡ್ತಾನೋ, ಇಲ್ಲೇ ಇದ್ಕೊಂಡು ನಮಗೆ ನಾಶ ಮಾಡ್ತಾನೋ, ಅಥವಾ ಮಾಯಾವಿಯೋ ಏನೋ ಎಂತೋ, ಏನೋ ಗೊತ್ತಿಲ್ಲ. ಸರಿ, ಇನ್ನು ಮುಂದೆ ವಿಚಾರ ಮಾಡಬೇಕು. ಯಾಕೆ? ಮತ್ತೆ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗ್ಬೇಕು. ಇವಾಗ ಮುಂದಿನ ವಿಚಾರದ ಚಿಂತನೆ ಆರಂಭ ಆದಾಗ ವಿಭೀಷಣನ್ ಹೇಳ್ತಾನಂತೆ, ಸಮುದ್ರದಲ್ಲಿ ಮೊಸಳೆಗಳಂತೆ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜೀವ ಜಂತುಗಳು ಅಲ್ಲ, ಏನೇನಿವೆ ಗೊತ್ತಿಲ್ಲ ನಮಗೆ. ಒಂದು ವೇಳೆ
ನಾವು ನೋಡ್ತೀವಲ್ಲ ಟಿ ವಿನಲ್ಲಿ, ಆ ಟಿ ವಿನಲ್ಲಿ ಕೆಲವು ಚಾನಲ್ಗಳೇನಿವೆ, ಆ ಚಾನಲ್ಗಳಲ್ಲಿ ಬರದೇ ಇದ್ದಿದ್ದರೆ ಸಮುದ್ರದಲ್ಲಿ ಏನೇನಿತ್ತು ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಎಂತೆಂಥ ಭಯಂಕರವಾದಂಥ ವಿಚಿತ್ರ ಪ್ರಾಣಿಗಳಿವೆ ಅಲ್ಲಿ, ಗೊತ್ತಿಲ್ಲ ನಮಗೆ. ಇಷ್ಟೆಲ್ಲ ಘೋರಂತನದಿಂದ ಕೂಡಿರ್ತಕ್ಕಂಥ ಸಮುದ್ರವನ್ನು ದಾಟೋದು ಹೇಗೆ? ವಿಭೀಷಣ ಅಂತಾನೆ, ಹೇ ಪ್ರಭು, ನಿನ್ನ ಒಂದು ಬಾಣದಿಂದ ಇಡೀ ಸಮುದ್ರವೇ ಬತ್ತಿ ಹೋಗುವ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಗೋಳಾಡಬೇಕು? ಅದಕ್ಕೆ ಯಾಕೆ ಇಷ್ಟೊಂದು ಚಿಂತನೆ ಮಾಡೋ ಅವಶ್ಯಕತೆ ಇದೆ? ಈ ಸಮುದ್ರ ರಾಜ ಅಂತಕ್ಕಂಥವ್ನು ಯಾರು? ನಿಮ್ಮದೇ ಕುಲದವನು. ಇನ್ನು ಎಷ್ಟು ವಿಚಿತ್ರ ಗೊತ್ತಾ, ದಶರಥ ಮತ್ತು ರಾವಣ ಇಬ್ಬರು ಕೂಡ ಒಂದೇ ಕುಲದವರು. ಆದರೆ ಇವನು ಜೀವನ ಮಾಡಿದ ಪದ್ಧತಿಯಿಂದ ದಶರಥನಾದ, ಇವನು ಜೀವನ ಮಾಡಿದ ಪದ್ಧತಿಯಿಂದ ಇವನು ದಶಕಂಠನಾದ ಅಷ್ಟೆ. ನಿನ್ನ ವಂಶಸ್ಥನೇ ಇವನು ಕೂಡ. ಆದ್ದರಿಂದ ಇವನನ್ನು ಒಂದು ವೇಳೆ ನಾವು ಪ್ರಾರ್ಥನೆಯನ್ನು ಮಾಡೋದಾದರೆ, ಯಾಕೆ ಇವನೇ ನಮಗೆ ಸಹಾಯ ಮಾಡ್ಬೋದಲ್ಲ, ಇವನೇ ನಮಗೆ ರಕ್ಷಣೆಯನ್ನು ಕೊಡ್ಬೋದು, ಇವನೇ ನಮಗೆ ಸರಿಯಾದ ರೀತಿಯ ದಾರಿಯ ಮಾರ್ಗವನ್ನು ತೋರಿಸ್ಬೋದಲ್ಲ. ಯಾಕೋ ರಾಮನಿಗೆ ಇಷ್ಟವಾಗಿದ್ದು ಲಕ್ಷ್ಮಣನಿಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಇವನು ಯಾವ ಥರ್ಡ್ ಪಾರ್ಟಿ ಅಲ್ಲಿಂದ ಎಲ್ಲ ಬಂದ್ಬಿಟ್ಟು ಈಗ ನಮ್ಮ ಅಣ್ಣನಿಗೆ ಇವನೇ ಸಹಾಯ, ಏನೇನೋ ಅವನೇ ದೊಡ್ಡ ಲೀಡರ್ಶಿಪ್ ತೆಗೆದುಕೊಂಡು ಏನೋ ಉಪದೇಶ ಕೊಡ್ತಾ ಇದ್ದಾನಲ್ಲ. ಏನಕ್ಕೆ ದೈವ ಮತ್ತೊಬ್ಬರನ್ನ ಯಾಕೆ ಪ್ರಾರ್ಥನೆ ಮಾಡಬೇಕು? ನಮ್ಮ ಶಕ್ತಿಯ ಮೇಲೆ, ನಮ್ಮ ಬಾಹುಬಲದ ಮೇಲೆ ನಮಗೆ ದೈವ ಇದಿದೆ, ಶಕ್ತಿ ಇದೆ. ನಾವೇ ಹೋರಾಡೋಣ, ನಾವೇ ಪ್ರಯತ್ನ ಮಾಡೋಣ. ಯಾವಾಗಲೂ ಅಷ್ಟೇ, ಲಕ್ಷ್ಮಣ ಯಾವಾಗಲೇ ಗಲಾಟೆ ಮಾಡಲಿ, ಯಾವಾಗಲೇ ರಂಪಾಟಗಳನ್ನು ಮಾಡಲಿ, ರಾಮಚಂದ್ರ ಒಂದಿಷ್ಟು ನಕ್ಕು ಸಮಾಧಾನ ಮಾಡ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಸುಮ್ಮನಾಗ್ತಿದ್ದ. ಹೇಯ್, ಧೈರ್ಯ ಬೇಗರಿ, ಏನಾಗೋದಿಲ್ಲ. ವಿಭೀಷಣ ಹೇಳಿದಾಗೆ ಸಮುದ್ರದ ಬಳಿ ಹೋಗ್ತಾನಂತೆ ಶ್ರೀರಾಮಚಂದ್ರ. ದರ್ಬೆಗಳನ್ನು ಹಿಡಿದುಕೊಂಡು ಸಮುದ್ರ ರಾಜನನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ. ಗಮನಿಸಿ, ಯಾವಾಗ ನಾವು ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಭಾವನೆಯಿಂದ ನಾವು ಆರಂಭ ಮಾಡ್ತೀವಿ, ಎಲ್ಲ ಕಡೆಯಿಂದಲೂ ಕೂಡ ಸಹಾಯ ಅನ್ನೋದು ತನ್ನಿಂದ ತಾನೇ ಬರುತ್ತೆ. ಎಲ್ಲರ ರಕ್ಷಣೆ. ಯಾಕೆಂತಂದರೆ ಇಡೀ ಆ ಒಂದು ವಾತಾವರಣ ಅನ್ನೋದು ಹೇಗಿತ್ತಪ್ಪ ಅಂತಂದರೆ, ಆ ರಾವಣನ ಕ್ರೌರ್ಯ, ರಾವಣನ ಒಂದು ಹಿಂಸೆ, ರಾವಣನ ಒಂದು ನಡವಳಿಕೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ. ಆ ರೀತಿಯಲ್ಲಿ ಬಂದು ಯಾವಾಗಲೇ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ. ಕಥೆ ಗೊತ್ತಿದೆ ನಮಗೆ. ಸಮುದ್ರ ಕೂಡ ಅವನಿಗೆ ಸಹಕಾರವನ್ನು ಕೊಡಲಿಲ್ಲ. ಯಾಕೆ? ತುಳಸಿದಾಸರಂತಾರೆ, ಇಲ್ಲ, ಸಮುದ್ರ ರಾಜ ಸಹಕಾರ ಕೊಡಲಿಲ್ಲ ಅಂತಲ್ಲ, ರಾಮನ ಮಹಿಮೆಯನ್ನು ತೋರಿಸಬೇಕಾಗಿತ್ತು. ಅದಕ್ಕೋಸ್ಕರ ಅಷ್ಟೆಲ್ಲ ನಾಟಕ, ಅಷ್ಟೆಲ್ಲ ಗಲಾಟೆ, ಅಷ್ಟೆಲ್ಲ ರಂಪಾಟ. ಯಾವಾಗಲೂ ಅಷ್ಟೇ, ಯಾರ ಪ್ರತಿ ನಮಗೆ ಬಹಳ ಪ್ರೀತಿ ಇರುತ್ತೋ, ಯಾರ ಪ್ರತಿ ನಮಗೆ ಬಹಳ ಅಭಿಮಾನವಿರುತ್ತೋ, ಅವರ ಸೋಲನ್ನು, ಅವರ ಅಸಹಾಯಕತೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಅಲ್ಲ. ಅದರಲ್ಲೂ ಕೂಡ ಏನೊಂದು ಹೊಸತೆ, ಒಂದು ವಿಶೇಷತೆಯನ್ನು ನೋಡ್ತೀವಿ. ತುಳಸಿದಾಸರ ಅಂತಃಕರಣದ ಒಳಗಡೆಗೆ ರಾಮನ ಪ್ರತಿ ಎಂಥ ಒಂದು ಭಾವ ಅಂತಂದರೆ, ಇಡೀ ನಾವು ತುಳಸಿ ರಾಮಾಯಣವನ್ನು ಓದಿದರೆ, ಅರ್ಥಸಹಿತವೋ ಅರ್ಥರಹಿತವೋ ಸುಮ್ಮನೆ ಓದ್ತಾ ಇದ್ದರೆ ಗೊತ್ತಿಲ್ಲದೆಯೇ ರಾಮನ ಪ್ರತಿ ನಮ್ಮ ಅಂತಃಕರಣದ ಒಳಗಡೆಗೆ ಭಕ್ತಿ ಅನ್ನೋದು ಬೆಳೆದು ನಿಂತ್ಕೊಳ್ಳಿಕ್ಕೆ ಶುರುವಾಗುತ್ತೆ.
ಯಾಕಂದರೆ ಅಲ್ಲಿ ಒಳ್ಳೆಯದು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ರಾಗದ್ವೇಷಗಳನ್ನು ಉಂಟು ಮಾಡತಕ್ಕಂತಹ ಅಥವಾ ಅಂತಃಕರಣದ ಶಾಂತಿಯನ್ನು ಕದಡ್ತಕ್ಕಂಥ ಯಾವ ಘಟನೆಗಳು ಇಲ್ಲ. ಅದಕ್ಕೆ ಒಂದು ವೇಳೆ ನಾವು ಉತ್ತರ ಭಾರತದ ಕಡೆ ಹೋದರೆ ಗೀತೆಯನ್ನು ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಉಪನಿಷತ್ತನ್ನು ಪಠಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದರ ಚಿಂತನೆಯನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ತುಳಸಿ ರಾಮಾಯಣ ಇರ್ತದೆ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಇಟ್ಕೊಂಡು ತುಳಸಿ ರಾಮಾಯಣದ ಚಿಂತನೆ ನಡೀತಾ ಇರ್ತದೆ, ತುಳಸಿ ರಾಮಾಯಣದ ಪಾರಾಯಣ ಅನ್ನೋದು ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಯಾಕೆ ಎಲ್ಲಿ ಆ ರೀತಿಯ ಭಗವಂತನ ಚಿಂತನೆ ಅನ್ನೋದು ನಡೀತಾ ಇರುತ್ತೋ ಅಲ್ಲಿ ಅನಾಯಾಸವಾಗಿ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ. ಇಡೀ ರಾಮಾಯಣ, ತುಳಸಿ ರಾಮಾಯಣದಲ್ಲಿ ಅವರು ಹೇಳಿಕ್ಕೆ ಹೊರಟಿದ್ದೇ ಇದು. ತುಳಸಿ ರಾಮಾಯಣ ತುಳಸಿದಾಸರು ವಾಲ್ಮೀಕಿ ರಾಮಾಯಣದಿಂದ ಅನೇಕ ರಾಮಾಯಣಗಳಿದ್ದು ಆಗಲೂ ಕೂಡ ಅದರಿಂದ ಪ್ರೇರೇಪಿತರಾಗಿ ಅದರಲ್ಲಿ ಯಾವುದ್ಯಾವುದಿದೆ ಕೆಲವು ಶ್ಲೋಕಗಳನ್ನು ಹಾಗೆ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವರು ಅವಧಿ ಭಾಷೆಯಲ್ಲಿ. ವಾಲ್ಮೀಕಿ ರಾಮಾಯಣದ ಒಂದು ಪ್ರಭಾವ ಅನ್ನೋಂಥದ್ದು ತುಳಸಿದಾಸರ ಮೇಲೆ ಬೇಕಾದಷ್ಟಿದೆ. ಬೇರೆ ರಾಮಾಯಣಗಳ ಪ್ರಭಾವವೂ ಕೂಡ ಅಷ್ಟೆ. ಅನೇಕ ರಾಮಾಯಣಗಳು, ಕಂಬ ರಾಮಾಯಣ ಇದೆ, ಆನಂದ ರಾಮಾಯಣ ಇದೆ. ಪ್ರತಿಯೊಂದು ರಾಮಾಯಣದ ಒಂದೊಂದು ವಿಶೇಷ ವೈಶಿಷ್ಟ್ಯವಿದೆ, ಅದರಲ್ಲಿ ಒಂದೊಂದನ್ನು ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ ನೀವು ಆನಂದ ರಾಮಾಯಣವನ್ನು ನೋಡಿದರೆ ಅದರಲ್ಲಿ ಎಲ್ಲವೂ ಆನಂದವೇ ಪ್ರಧಾನ, ಅದು ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ಹಾಗೆ ಎಲ್ಲೆಲ್ಲಿ ಅವರಿಗೆ ಏನೇನು ಇಷ್ಟವಾಗಿದೆ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ, ಅದರ ಸಾರವನ್ನು ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ. ಸಾಮಾನ್ಯವಾಗಿ ಬೇರೆ ರಾಮಾಯಣಗಳಲ್ಲೆಲ್ಲ ಹನುಮಂತ ಏನು ಒಂದು ಸುದ್ದಿಯನ್ನು ತೆಗೆದುಕೊಂಡು ಬಂದು ರಾಮನಿಗೆ ವರದಿಯನ್ನು ಒಪ್ಪಿಸಿದ ಕೂಡಲೇ ಅಲ್ಲಿಗೆ ಸುಂದರಕಾಂಡ ಮುಗಿದೋಯ್ತು, ಅಲ್ಲಿ ಕ್ಲೋಸ್. ಆದರೆ ತುಳಸಿ ರಾಮಾಯಣದಲ್ಲಿ ಹಾಗೆಲ್ಲ. ತುಳಸಿ ರಾಮಾಯಣದಲ್ಲಿ ಅವರು ಮತ್ತೆ ಇಲ್ಲಿ ವಾಪಸ್ಸು ಬರೋ ತನಕವೂ ಕೂಡ ಸುಂದರಕಾಂಡ ಅನ್ನೋದು ಮುಂದುವರಿಯಿತು. ಯಾಕೆಂದರೆ ರಾಮನ ಸೌಂದರ್ಯವನ್ನು, ರಾಮನ ಒಂದು ವಿಶೇಷವನ್ನು ಎಷ್ಟು ಹೊಗಳಿದರೂ ಕೂಡ ಅವರಿಗೆ ಸಮಾಧಾನವಾಗುವುದಿಲ್ಲ. ಆದ್ದರಿಂದ ಇನ್ನೊಂದಷ್ಟು ಮುಂದುವರಿಸ್ತಾರೆ. ಯಾಕಂತಂದರೆ ಅಲ್ಲಿ ಹೋಗೋ ತನಕವೂ ಕೂಡ, ಆಮೇಲೆ ಯುದ್ಧ ಆರಂಭ ಆಗೋ ತನಕವೂ ಕೂಡ ತುಳಸಿದಾಸರ ಪ್ರಕಾರ ಅದು ಸುಂದರಕಾಂಡವೇ. ಯಾಕೆ ಅಲ್ಲಿ ಬರೀ ಒಳ್ಳೊಳ್ಳೆ ಕೆಲಸಗಳೇ ಘಟಿಸ್ತಾ ಇತ್ತು. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ಈ ಜ್ಞಾನಯಜ್ಞ ನಾಳೆ ಮುಕ್ತಾಯವಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಈ ಕವರ್ ಕೊಟ್ಟಿದ್ದಾರಲ್ವ, ನಿಮ್ಮ ವಿಳಾಸ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಬರೆಯಿರಿ. ನಿಮ್ಮ ಪ್ರೀತಿಯ ಏನೊಂದು ಗುರುದಕ್ಷಿಣೆ ಇದೆ ಆ ಗುರುದಕ್ಷಿಣೆಯನ್ನು ಕೂಡ ಸಮರ್ಪಣೆ ಮಾಡಿ. ಯಾರು ಆನ್ಲೈನಲ್ಲಿ ಕೇಳ್ತಾ ಇದ್ದೀರಿ ಅವ್ರಿಗೂ ಕೂಡ ಅಷ್ಟೇ, ಅಲ್ಲಿ ಒಂದು ಲಿಂಕ್ ಇರುತ್ತೆ, ಅಲ್ಲಿಯೂ ಕೂಡ ತಾವು ತಮ್ಮ ಗುರುದಕ್ಷಿಣೆಯನ್ನು ಸಮರ್ಪಿಸಬಹುದು. ಅಷ್ಟು ಮಾತ್ರವಲ್ಲ, ಇಲ್ಲಿ ಹಿಂದುಗಡೆಗೆ ಚಿನ್ಮಯ ಮಿಷನ್ ಮಾಡ್ತಾ ಇರ್ತಕ್ಕಂಥ ಅನೇಕ ತರಗತಿಗಳ ವಿವರಣೆ ಅನ್ನುವಂಥದ್ದು ಇಲ್ಲಿದೆ. ಕಳೆದ 6 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಒಬ್ಬೊಬ್ಬ ಸಾಧಕರು ಕೂಡ ಇಲ್ಲಿ ಬಂದು ಅವರಿಗೆ ಕೊಟ್ಟಂಥ ವಿಷಯವನ್ನು ಬಹಳ ವಿಸ್ತಾರವಾಗಿ, ಸ್ಪಷ್ಟವಾಗಿ, ಸ್ಫುಟವಾಗಿ ನಮ್ಮ ಮುಂದೆ ಎಲ್ಲರಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ. ಅನೇಕ ವರ್ಷಗಳ ಸಾಧನೆ. ಸಾಮಾನ್ಯವಾಗಿ ಎಲ್ಲ ಭಯಕ್ಕಿಂತ ಇದೊಂದು ಸ್ಟೇಜ್ ಫೇರ್ ಅನ್ನೋದೇನಿದೆಲ್ಲ ಭಾಳ ದೊಡ್ಡದದು. ಎಷ್ಟೇ ಗೊತ್ತಿದ್ರೂ ಕೂಡ 4 ಜನರ ಮುಂದೆ ನಿಂತುಕೊಳ್ಳಿ ಎಲ್ಲ ಮರ್ತೋಗುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಯಾರ್ಯಾರು ಏನೇನು ಅವ್ರಿಗೆ ಕೊಟ್ಟಂಥ ವಿಷಯ ಇತ್ತು ಭಾಳ ಸ್ಪಷ್ಟ, ಭಾಳ ಸುಂದರವಾಗಿ ಅವರು ಮುಂದಿಟ್ಟಿದ್ದಾರೆ. ಭಾಳ ಸಂತೋಷ. ಅದರ ಕೀರ್ತಿ ಅನ್ನುವಂಥದ್ದೇನಿದೆ ಅದು ಪೂಜ್ಯ ಗುರುದೇವರಿಗೆ ಹೋಗಬೇಕು. ಯಾಕೆಂತಂದರೆ ಪೂಜ್ಯ ಗುರುದೇವ್ ಈ ರೀತಿಯ ತಯಾರಿ ಮಾಡಲಿಕ್ಕಾಗಿ ಸ್ಟಡಿ ಗ್ರೂಪ್ ಅಂತ ಹೇಳೋದು ಸ್ಟಾರ್ಟ್ ಮಾಡಿದ್ರು. ಏನು ಈ ರೀತಿಯ ಗೀತಾ ಜ್ಞಾನಯಜ್ಞ ಅಥವಾ ಜ್ಞಾನಯಜ್ಞಗಳ ಮೂಲಕ ನಾವು ಕೇಳ್ತೀವಿ, ಕೇಳಿದಾಗ ಒಂದು ಖುಷಿ, ಒಂದು ಸಂತೋಷ, ಒಂದು ಸಂಭ್ರಮ ಆಗುತ್ತೆ. ಹೌದಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು.
ಒಂದು ವೇಳೆ ಇದನ್ನೇ ನಾನು ಮುಂದುವರಿಸಬೇಕು ಅಂತಂದರೆ ಅದಕ್ಕಾಗಿ ಪೂಜ್ಯ ಗುರುದೇವರು ಸ್ಟಡಿ ಗ್ರೂಪ್ ಅನ್ನುವಂಥ ಒಂದು ತರಗತಿಯನ್ನು ಆರಂಭ ಮಾಡಿದರು. ಆ ಕೀರ್ತಿ ಬೆಂಗಳೂರಿಗೆ ಬಹಳ ವಿಶೇಷ. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಸ್ಟಡಿ ಗ್ರೂಪ್ಗಳು ಎಲ್ಲೂ ಇಲ್ಲ, ಬೆಂಗಳೂರು ಬಿಟ್ಟು. ಅದು ನಮ್ಮ ಶೇಷಾದ್ರಿ ಇರ್ಬೋದು, ಗುಪ್ತಾ ಇರಬಹುದು, ಪುರಂದರ ಶರ್ಮ ಇರ್ಬೋದು, ಅನೇಕ ಲೀಡರ್ಗಳಿದ್ದಾರೆ. ಅದರ ಶ್ರೇಯಸ್ಸಿಗೆ ಮುಖ್ಯ ಕಾರಣಕರ್ತರು. ಈ ನಮ್ಮ ಚಿನ್ಮಯ ಮಿಷನ್ ಆರಂಭ ಆಗಿ ಕಳೆದ 75 ವರ್ಷ ಆಯಿತು. ಈ 75 ವರ್ಷಗಳ ಈ ಸಂಭ್ರಮದಲ್ಲಿ 75 ಜನ ತಾವೇನು ಕಲಿತಿದ್ದಾರೆ ಅದನ್ನು ಮತ್ತೊಬ್ಬರಿಗೆ ಆ ಒಂದು ಪ್ರವಚನದ ರೂಪದಲ್ಲಿ 10-15 ನಿಮಿಷಗಳ ಕಾಲ ಗಮನಿಸಿ. ನಾವೇನು 10-15 ನಿಮಿಷಗಳ ಕಾಲ ಏನಿಲ್ಲ ನಾವು, ಅಥವಾ 1 ಗಂಟೆಗಳ ಕಾಲ ಏನು ನಾವು ಪ್ರವಚನವನ್ನು ಮಾಡ್ತೀವಿ, ಆ ಪ್ರವಚನ ಇನ್ನೊಬ್ಬರಿಗಲ್ಲ, ನಮಗೋಸ್ಕರ ಹೇಳ್ಕೊಡೋದು. ನಾವು ಯಾವಾಗ ಮತ್ತೊಬ್ಬರಿಗೆ ಹೇಳ್ತೀವಿ ನಮಗೆ ಅದರ ಸ್ಪಷ್ಟತೆ ಅನ್ನೋದು ಹೆಚ್ಚಾಗುತ್ತೆ, ಸ್ಪಷ್ಟತೆ ಅನ್ನೋದು ನಮಗೆ ಬರುತ್ತೆ. ನಾವು ನೋಡಿದ್ದೀವಿ, ಬಹಳ ಸುಂದರವಾಗಿ ಮಾತಾಡಿದ್ದಾರೆ. ಆ ರೀತಿಯ ಸ್ಪಷ್ಟತೆ ಅನ್ನೋದು ನಮಗೆ ಬರಬೇಕಾದ್ರೆ ನಾವು ಕೂಡ ಈ ಸ್ಟಡಿ ಗ್ರೂಪಲ್ಲಿ ಭಾಗವಹಿಸಬೇಕು. ಆದ್ದರಿಂದ ಯಾರ್ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರಿಗೂ ಕೂಡ ಈ ರೀತಿಯ ಒಂದು ಫಾರ್ಮ್ ಇದೆ, ಅಲ್ಲಿ ದಯವಿಟ್ಟು ತೆಗೆದುಕೊಳ್ಳಿ, ಫಿಲಪ್ ಮಾಡಿ. ನೀವು ಮಾಡಿದರೆ ಅದಕ್ಕೆ ಏನು ಬೇಕು ನಮ್ಮ ಕಾರ್ಯಕರ್ತರಿದ್ದಾರೆ, ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ನಾವು ಕೂಡ ಅಷ್ಟೇ ಚಿನ್ಮಯ ಮಿಷನ್ನ ಏನು ಒಂದು ಈ ಸುಂದರವಾದಂಥ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಭಾಗವಹಿಸಿ ನಮ್ಮನ್ನು ನಾವು ತಿಳಿದುಕೊಳ್ತಕ್ಕಂಥ ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಓಂ. ಶ್ರೀರಾಮ ಜಯ ರಾಮ 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 ಜಯ ಜಯ ರಾಮ ಓಂ. ಜಯ ಜಯ ರಾಮ ಜಯ ಜಯ ರಾಮ. श्री रामचंद्र भगवान की, पवन सुत हनुमान की, बोलो भाई सब संतन की, सद्गुरुनाथ महाराज की।